Eye Care in Ayurveda by Dr. Padma BV. ಆಯುರ್ವೇದದಲ್ಲಿ ಕಣ್ಣಿನ ಆರೈಕೆ ಡಾಕ್ಟರ್ ಪದ್ಮಾ BV ರವರಿಂದ. Dr. Padma BV. Having more than 5 years of clinical experience, Dr. Padma writes health-related articles in the newspapers. She has conducted various health awareness programs. Dr. Padma has received the Best Paper Presentation Award at the International Seminar. She has given her service in the Rehabilitation Center and pays monthly visits to the Children Care Center. She has conducted various free health camps around Mandya district and surrounding villages. Currently, she is working on a research related to design development and validation of smoking mechanism. Dr. Padma's educational journey encompasses graduating from the prestigious Ayurveda Institute of Sri Dharmasthala Manjunatheshwara College, Hassan, and is currently pursuing her MS in Shalakya Tantra, a branch of Ayurveda dealing with the diseases of eye and ENT. ಡಾಕ್ಟರ್ ಪದ್ಮಾ BV 5 ವರ್ಷಗಳಿಗಿಂತ ಹೆಚ್ಚು ಕ್ಲಿನಿಕಲ್ ಅನುಭವವನ್ನು ಹೊಂದಿರುವವರು. ಡಾಕ್ಟರ್ ಪದ್ಮಾರವರು ಸುದ್ದಿ ಪತ್ರಿಕೆಗಳಲ್ಲಿ ಆರೋಗ್ಯ ಸಂಬಂಧಿತ ಲೇಖನಗಳನ್ನು ಬರೆಯುತ್ತಿರುತ್ತಾರೆ. ಇವರು ಹಲವಾರು ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುತ್ತಾರೆ. ಡಾಕ್ಟರ್ ಪದ್ಮಾರವರು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಅತ್ಯುತ್ತಮ ಪ್ರಬಂಧ ಪ್ರಸ್ತುತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಪದ್ಮಾರವರು ಪುನರ್ವಸತಿ ಡಿ ಅಡಿಕ್ಷನ್ ಕೇಂದ್ರದಲ್ಲಿ ಮತ್ತು ಮಕ್ಕಳ ಆರೈಕೆ ಕೇಂದ್ರಕ್ಕೆ ಮಾಸಿಕ ಭೇಟಿಗಳನ್ನು ನೀಡುತ್ತಿರುತ್ತಾರೆ. ಇವರು ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿವಿಧ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುತ್ತಾರೆ. ಪ್ರಸ್ತುತ ಇವರು ವಿನ್ಯಾಸ ಅಭಿವೃದ್ಧಿ ಮತ್ತು ಧೂಮಪಾನ ಕಾರ್ಯವಿಧಾನದ ಮೌಲ್ಯೀಕರಣಕ್ಕೆ ಸಂಬಂಧಿಸಿದ ಸಂಶೋಧನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಡಾಕ್ಟರ್ ಪದ್ಮಾರವರ ಶೈಕ್ಷಣಿಕ ಪಯಣವು ಪ್ರತಿಷ್ಠಿತ ಆಯುರ್ವೇದ ಸಂಸ್ಥೆಯಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಹಾಸನ ಕಾಲೇಜಿನಿಂದ ಪದವಿ ಪಡೆದಿದ್ದಾರೆ ಮತ್ತು ಪ್ರಸ್ತುತ ಶಲಾಕ್ಯ ತಂತ್ರದಲ್ಲಿ MS ವ್ಯಾಸಂಗ ಮಾಡುತ್ತಿದ್ದಾರೆ. ಇದು ಕಣ್ಣು ಮತ್ತು ENT ಕಾಯಿಲೆಗಳೊಂದಿಗೆ ವ್ಯವಹರಿಸುವ ಆಯುರ್ವೇದದ ಒಂದು ಶಾಖೆಯಾಗಿರುತ್ತದೆ. Very good evening everybody. Today we know as a topic eye care in Ayurveda and Yoga. ಸೊ ಮೊದಲಾಗಿ ಹೇಳ್ಬೇಕಂತಂದ್ರೆ ಆಯುರ್ವೇದ ಅಂತಂದು ಬಂದ ತಕ್ಷಣನೇ ಅನಿಸ್ತದೆ ನಾವು ಹೇಳೋದೇನಿತ್ತು ಅಂತಂದ್ರೆ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ಅಂದ್ರೆ ನಮ್ಮ ಸ್ವಾಸ್ಥ್ಯವನ್ನ ಕೇರ್ ಮಾಡ್ಕೊಳ್ಬೇಕು, ಸ್ವಾಸ್ಥ್ಯವಾಗಿ ಇರ್ಬೇಕು. ಸೊ ಅದೇ ತರ ಐಗೂ ಕೂಡ ಸ್ವಾಸ್ಥ್ಯನ ಹೇಗೆ ಕಾಪಾಡೋದು, ಅದಕ್ಕೆ ಯಾವ ರೀತಿಯಾದಂತಹ ಮೆಷರ್ಸ್ ಗಳನ್ನ ತಗೋಬಹುದು ಆಯುರ್ವೇದದಲ್ಲಿ ಅನ್ನೋದು ಒಂದು ಸಣ್ಣ ಒಂದು ಉಪನ್ಯಾಸ ಇವತ್ತು. As introduction part, we know eye is very important organ, even panchendriya, pancha jnanendriya. So we almost acquired jnana through eye maximum. So eye ಗೆ ಅಷ್ಟು ಪ್ರಾಮುಖ್ಯತೆ ಇರುವಾಗ, ಐ ಅನ್ನೋ ಒಂದು ಆರ್ಗನ್ಗೆ ಅಷ್ಟು ಪ್ರಾಮುಖ್ಯತೆ ಇರುವಾಗ ಅದನ್ನ ಕಾಪಾಡ್ಕೊಳ್ಳಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆನ ವಹಿಸ್ಬೇಕು. ಸೊ ಆ ಪ್ರಾಮುಖ್ಯತೆಗಳು ಏನೇನು, ಐಗೆ ಬರುವಂತಹ ಅಂದ್ರೆ ಕಣ್ಣಿಗೆ ಆಗುವಂತಹ ಕಾಯಿಲೆಗಳು ಏನೇನು, ಅದಕ್ಕೆ ಆಗುವ ಸಮಸ್ಯೆಗಳೇನೇನು, ಸಮಸ್ಯೆ ಬಂದಾಗ ನಾವು ಹೇಗೆ ಅದನ್ನ ತಡೆಗಟ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾವು ಏನೇ ತಿಳ್ಕೊಳ್ಳೋದಿದ್ರು, ಈಗ ಅಡಿಗೆ ಮಾಡ್ಬೇಕು, ಅಡಿಗೆ ತಿಳ್ಕೊಬೇಕು ಅಂತಂದ್ರು ಅದಕ್ಕೊಂದು ಬೇಸಿಕ್ ಅಂತ ಒಂದಿರುತ್ತೆ. ಸೊ ಅಡಿಗೆ ಮಾಡಕ್ಕೆ ನಮ್ಗೆ ಏನೇನ್ ಬೇಕು, ಬೇಸಿಕ್ ಸಾಮಾನುಗಳು ಏನೇನ್ ಬೇಕು. ಸೊ ಅದೇ ತರ ಐ ಬಗ್ಗೆ ನಾವು ತಿಳ್ಕೊಬೇಕಂತಂದು ಅದಕ್ಕೂ ಬೇಸಿಕ್ ಅಂತ ಒಂದು ಐ ಸ್ಟ್ರಕ್ಚರ್ ಅಂತ ಇರುತ್ತೆ. ಸೊ
ಐ ಸ್ಟ್ರಕ್ಚರ್ ಅಲ್ಲಿ ಐ ಮೊದಲೇ ಐ ಸೂಕ್ಷ್ಮ ಅಂದ್ರೆ ಇದು ಜ್ಞಾನೇಂದ್ರಿಯ, ಹಾಗೆ ಇದು ಪಂಚ ಜ್ಞಾನೇಂದ್ರಿಯದಲ್ಲಿ ಪ್ರಮುಖವಾದದ್ದು. ಯಾಕಂತಂದ್ರೆ ನಾವು ಐನ ಪ್ರಥಮವಾಗಿ ಪ್ರಧಾನವಾಗಿ ಬಳಸ್ತೇವೆ. ಸೊ ಹಾಗೆ ಅದಕ್ಕೆ ನಾವು ಆ ಐ ಮೂಲಕ ಸಿಗುವಂತಹ ಜ್ಞಾನ ಏನಿದೆ ಅದು ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಹಂಗಿರುವಾಗ ಐಯಲ್ಲಿರುವ ಸ್ಟ್ರಕ್ಚರ್ಗಳು ಏನೇನು ಅನ್ನೋದು ತಿಳ್ಕೊಳ್ಳೋದು ಬೇಸಿಕ್ ಪಾಯಿಂಟ್ ಆಗುತ್ತೆ. ಸೊ ಆ ವಿಚಾರವಾಗಿ ಈ ಸ್ಲೈಡ್ ಅಲ್ಲಿ ಮಾತಾಡೋಣ. ಸೊ ಅದ್ರಲ್ಲಿ ಮೇನ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಕಾರ್ನಿಯಾ. ಕಾರ್ನಿಯಾ ಇಟ್ಸ್ ನಥಿಂಗ್ ಬಟ್ ನಮ್ದು ವಾಚ್ ಎಲ್ರಿಗೂ ಗೊತ್ತು, ನಾವು ಕೈ ಕಟ್ಕೋತೀವಿ. ಸೊ ಅದ್ರ ಒಂದು ಗಾಜು ಇರುತ್ತೆ, ಒಂದು ಗ್ಲಾಸ್ ಇರುತ್ತೆ. ಸೊ ಅದಕ್ಕೆ ನಾವು ಕಾರ್ನಿಯಾನ ಹೋಲಿಸಬಹುದು. ಸೊ ಹಾಗೆ ಇನ್ನೊಂದು ಐರಿಸ್, ಪಿಪಿಲ್, ಆಕ್ವೆಸ್ ಹ್ಯೂಮರ್, ಲೆನ್ಸ್. ಲೆನ್ಸ್ ಅಂತಂದ್ರೆ ಅದು ಕೂಡ ಒಂದು ಗ್ಲಾಸ್. ಸೊ ನಿಮ್ಗೆ ಹೆಂಗೆ ಲೆನ್ಸ್ ಅಂತ ಹೊರಗಡೆ ಲೆನ್ಸ್ಗೆಲ್ಲ ಏನೇನು ಯೂಸ್ ಮಾಡ್ತಿರೋ, ಸೊ ಅದೇ ತರ ಇದು ಕೂಡ ಒಂದು ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್. ಅಂಡ್ ವಿಟ್ರೆಸ್ ಹ್ಯೂಮರ್ ಅಂಡ್ ರೆಟಿನಾ ಅಂಡ್ ಆಪ್ಟಿಕ್ ನರ್ವ್. ಸೊ ಬೇಸಿಕಲಿ ಕಾರ್ನಿಯಾ, ಲೆನ್ಸ್ ಇವೆರಡೂ ಕೂಡ ಮೇನ್ ಆಗಿ ನಮ್ಗೆ ರಿಫ್ರಾಕ್ಷನ್ ಅಂತಂದ್ರೆ ಕಣ್ಣಿನಲ್ಲಿ ಏನು ಕಣ್ಣಿನ ನೇತ್ರಕ್ಕೆ ಆಗುವಂತಹ ಕ್ರಿಯೆ, ಅದಕ್ಕೆ ಅಂತ ರಿಫ್ರಾಕ್ಷನ್ ಅಂತ ಕರೀತಾರೆ. ಸೊ ಆ ಕ್ರಿಯೆಯಿಂದಾಗಿ ನಾವು ಯಾವ ವಸ್ತು ನಮ್ಮ ಕಣ್ಮುಂದೆ ಇದೆ ಅದನ್ನ ನಾವು ನೋಡ್ಬೋದು. ಸೊ ಆ ರೀತಿ ಇರುವಂತದ್ನ ನೋಡ್ಬೇಕು ಅಂತಂದ್ರೆ ಸ್ಟ್ರಕ್ಚರ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು. ಸೊ ಆ ಟ್ರಾನ್ಸ್ಪರೆನ್ಸಿ ಇರುವಂತದ್ದು ಲೆನ್ಸ್ ಅಂಡ್ ಕಾರ್ನಿಯಾ. ಸೊ ಹಾಗಾಗಿ ಕಾರ್ನಿಯಾ ಅಂಡ್ ಲೆನ್ಸ್ ಹ್ಯಾವ್ ಮೋರ್ ಇಂಪಾರ್ಟೆಂಟ್ ಅಂಡ್ ಸೇಮ್ ಇಂಪಾರ್ಟೆಂಟ್ ಈವನ್ aqueous humor, vitreous humor and retina, because without and optic nerve, because without all these things there is no vision at all, because everything is working but optic nerve is dead, then what is health? So again there will be vision, no vision. So in retina, again retinal detachment is there. So everything is fine, lens is fine, cornea is fine. So eye is so beautiful while looking, but that person doesn't have the beautiful life because he can't able to see outer world. So here each and every structure is very, very, very important. So because of this each and every structure important only I'm saying, so ಕಣ್ಣಿನ ರಕ್ಷಣೆ, ಕಣ್ಣಿನ ಆರೈಕೆ ತುಂಬಾ ಮುಖ್ಯ. ಕಣ್ಣು ಕಾಯಿಲೆ ಬಂದಾಗ ಚಿಕಿತ್ಸೆಯು ಕೂಡ ಅದರಷ್ಟೇ ಮುಖ್ಯ ಇರುತ್ತೆ. ಸೊ ಹೇಗೆ ಕಣ್ಣು ವರ್ಕ್ ಆಗುತ್ತೆ? ಸೊ ಕಣ್ಣು ಒಂದು ಆರ್ಗನ್ ಅಂತಂದ್ಮೇಲೆ ಅದಕ್ಕೊಂದು ಒಂದು ಕಾರ್ಯ ಇರುತ್ತೆ. ಸೊ ಅದೊಂದು ಕ್ರಿಯೆ ಮಾಡ್ಬೇಕು. ಯಾವ ತರ ಕ್ರಿಯೆ ಮಾಡುತ್ತೆ? ಸೊ ಅದೊಂದು ಸಣ್ಣದೊಂದು ಮಗು ಇದು. ಸೊ ಲೈಟ್ ರೇಸ್ ಬರುತ್ತೆ. ಸೊ ಲೈಟ್ ರೇಸ್ ಬಂದ ತಕ್ಷಣ ಕಾರ್ನಿಯಾ ಇರುತ್ತೆ. ಸೊ ಕಾರ್ನಿಯಾ ಇಸ್ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆನ್ಸ್ ಮೂಲಕ ಲೈಟ್ ರೇಸ್ ಮುಂದೆ ಹೋಗ್ತೇವೆ. ಸೊ ನೆಕ್ಸ್ಟ್ ಬರೋ ಸ್ಟ್ರಕ್ಚರ್ಗಳು ಇಂದ ಪಾಸ್ ಆಗುತ್ತೆ. ಆಕ್ವೆಸ್ ಹ್ಯೂಮರ್ ಅಂದ್ರೆ ಅದು ಒಂದು ವಾಟರ್. ಹೆಂಗೆ ನಮಗ್ ಗೊತ್ತು, ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣದಿಂದ ಒಂದು ನೀರಲ್ಲಿ ಲೈಟ್ ರೇ ಪಾಸ್ ಆಗತ್ತೆ. ಸೊ ಅದೇ ತರ ಆಕ್ವೆಸ್ ಹ್ಯೂಮರ್ ಅಂತಂದ್ರೆ ಅದೊಂದು ವಾಟರಿ ಫಾರ್ಮ್ ಎಲಿಮೆಂಟ್ ನಮ್ದು ಐಬಾಲ್ ನ ಸಸ್ಟೈನ್ ಮಾಡಕ್ಕೆ, ನಮ್ ಐಬಾಲ್ ನ ನರಿಶ್ಮೆಂಟ್ ಮಾಡ್ಲಿಕ್ಕೆ ಇರುವಂತದ್ದು. ಸೊ ಅದ್ರ ಜೊತೆಗೆ ವಿಟ್ರಿಯಸ್ ಹ್ಯೂಮರ್, ಇದು ಜೆಲ್ಲಿಯಸ್ ಸ್ಟ್ರಕ್ಚರ್ ಇರುತ್ತೆ. ಸೊ ಐಬಾಲ್ ಇನ್ ಪೊಸಿಷನ್ ಅಲ್ಲಿ ಇರ್ಬೇಕು ಅನ್ನೋದ್ರೆ ಇದು ಕೂಡ ಬೇಕಾಗಿರುತ್ತೆ. ಸೊ ಎಲ್ಲಾ ಸ್ಟ್ರಕ್ಚರ್ಗಳನ್ನ, ಎಲ್ಲ ಈ ಸೂಕ್ಷ್ಮ ಸ್ಟ್ರಕ್ಚರ್ಗಳನ್ನ ಲೈಟ್ ರೇ ಪಾಸ್ ಆಗಿ ರೆಟಿನಾ ಮೇಲೆ ಬಿದ್ದು, ಮತ್ತೆ ಅದ್ರ ನಂತರ ಅಲ್ಲಿ ರಾಡ್ಸ್ ಅಂಡ್ ಕೋನ್ಸ್ ಅಂತ ಇರುತ್ತೆ. ಸೊ ಅದ್ರ ಮೂಲಕ ಏನಾಗುತ್ತೆ, ಆಪ್ಟಿಕ್ ನರ್ವ್ಗೆ ಇಂಪಲ್ಸ್ ಹೋಗುತ್ತೆ. ಸೊ ಅಲ್ಲಿ ನಡೆಯುವ ಎಲೆಕ್ಟ್ರಿಕಲ್ ಏನು ಚೇಂಜಸ್, ಎಲೆಕ್ಟ್ರಿಕಲ್ ಸಿಗ್ನಲ್ ಚೇಂಜಸ್ ಮತ್ತೆ ಆಪ್ಟಿಕ್ ನರ್ವ್ ಇಂದ ಮತ್ತೆ ಬ್ರೈನಿಗೆ ಹೋಗುತ್ತೆ. ಸೊ ಬ್ರೈನ್ ಅಲ್ಲಿ ರೀಡ್ ಆಗಿ, ಸೊ ನಮ್ ಕಣ್ಮುಂದೆ ಇರೋದು ಬಾಲ, ನಮ್ ಕಣ್ಮುಂದೆ ಇರೋದು ಪೆನ್ಸಿಲ್, ನಮ್ ಕಣ್ಮುಂದೆ ಇರೋದು ಏನು ಅಥವಾ ಯಾವ ರೀತಿದು ಅನ್ನೋದು ಗೊತ್ತಾಗುತ್ತೆ. ಸೊ ನಾವ್ ಅದನ್ನ ನಾವು ಕಾಣ್ಬೇಕು ಅಂದ್ರೆ ಇದು ಯಾವ್ದು ನಾನು ಹೇಳಿದ್ರೆ ಯಾವ್ದು ಸೂಕ್ಷ್ಮ ಸ್ಟ್ರಕ್ಚರ್ ಅಂತ ಹೇಳಿದ್ನೆ, ಆ ಎಲ್ಲಾ ಸ್ಟ್ರಕ್ಚರ್ಗಳು ಕೂಡ ನಮ್ಗೆ ಅತ್ಯಗತ್ಯವಾಗಿರುತ್ತೆ. ಇದು ಅದರ ಒಂದು ತುಣುಕು. ಇದು ಪಿಪಲ್, ಐರಿಸ್, ಸ್ಕ್ಲೀರಾ, ಇದು ಆಪ್ಟಿಕ್. ಸೊ ಬರೋ ಲೈಟ್ ರೇಸ್ ನಿಮ್ಗೆಲ್ಲ ಮಿತ್ರ ಬಾಂಧವರಿಗೆ ಲೈಕ್ ಕ್ಯಾಮ್ರಾ ಗೊತ್ತಿರತ್ತೆ, ಬಿಕಾಸ್ ಎಲ್ಲಾ ಕಡೆ ಕ್ಯಾಮ್ರಾ ಬಳಸ್ತಾರೆ. ಇವನ್ ನಾವು ಕೂಡ ಕ್ಯಾಮ್ರಾಗಳನ್ನ ಬಳಸ್ತೀವಿ. ಸೊ
ನಮ್ಗೆ ಲೈಟ್ ರೇಸ್ ಹೇಗ್ ಹೋಗುತ್ತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಿದ್ರೆ ನಮ್ಗೆ ಕ್ಯಾಮ್ರಾ ಹೇಗ್ ವರ್ಕ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ಇತ್ತು ಅಂತಂದ್ರೆ ಈಗ ನಾನು ಏನ್ ಹೇಳಿದೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಒಂದು ಕ್ಯಾಮ್ರಾ ಹೇಗ್ ವರ್ಕ್ ಆಗುತ್ತೋ ಅದೇ ತರ ನಮ್ಮ ಕಣ್ಣು ಕೂಡ ವರ್ಕ್ ಮಾಡುತ್ತೆ. ಏನೇನ್ ಮಾಡ್ಬೋದು, ಆಯುರ್ವೇದದಲ್ಲಿ ಏನಾದ್ರು ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಆಯುರ್ವೇದದಲ್ಲಿ ಸಾಧ್ಯ ಇಲ್ಲದೆ ಇರೋದು ಕೂಡ ಇದೆಯಾ? ಸೊ ಇದನ್ನೆಲ್ಲ ಈಗ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಆಗಿ ಡ್ರೈ ಐ ತಗೊಂಡಿದ್ದೀನಿ. ಸೀಕ್ವೆನ್ಸ್ ಅಲ್ಲಿ ಡ್ರೈ ಐ ಫಸ್ಟ್ ಇಟ್ಟಿದ್ದೀನಿ. ರೀಸನ್ ವರ್ಡ್ ಹೇಳ್ತಾ ಇದೆ ನಮ್ಗೆ ಡ್ರೈ ಐ. ಸೊ ಐ ಅಂತ ಗೊತ್ತು, ಕಣ್ಣು ಅಂತ. ಡ್ರೈ ಅಂದ್ರೆ ಎಲ್ರಿಗೂ ಗೊತ್ತು ಒಣಗಿದೆ ಅಂತ. ಸೊ ಒಣಗಿದ ಕಣ್ಣು ಅಂದ್ರೆ ಅರ್ಥ ಏನು, ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೊ ನಮ್ ಕಣ್ಣಲ್ಲಿ ಯಾವ್ದು ನೀರಿನ ಅಂಶ ಇರುತ್ತೆ, ಆ ನೀರಿನ ಅಂಶ ನಮ್ಮ ಕಣ್ಣಿನ ಕೆಲ್ಸಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಅದನ್ನೇ ಟಿಯರ್ ಫಿಲಮ್ ಅಂತ ಹೇಳ್ತೀವಿ. ಸೊ ಯಾವಾಗ ಟಿಯರ್ ಫಿಲಮ್ ಕಡಿಮೆ ಆಗುತ್ತೋ ಆಗ ಏನಾಗುತ್ತೆ, ಕಣ್ಣು ಡ್ರೈ ಆಗ್ತಾ ಹೋಗುತ್ತೆ. ಸೊ ಆಗ ಕಣ್ಣಿಗೆ ಆಗ್ಬೇಕಿರುವಂತಹ ಕಾರ್ಯ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡ್ರೈ ಐ ಸಿಂಡ್ರೋಮ್ ಅಂತಾನು ಹೇಳ್ತಾರೆ, ಈವನ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಾನು ಹೇಳ್ತಾರೆ. ಯಾಕೆ ಅದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಯಾಕೆ ಅದನ್ನ ಡ್ರೈ ಐ ಸಿಂಡ್ರೋಮ್ ಅಂತ ಕರೀತಾರೆ? ಸೊ ಅದಕ್ಕೆ ಸಣ್ಣದೊಂದು ಹೊಂದಿದೆ. ಸೊ ಏನಪ್ಪಾ ಅಂತಂದ್ರೆ ಜಾಸ್ತಿ ನಾವು ಡಿಜಿಟಲ್ ಗ್ಯಾಜೆಟ್ಸ್, ಸೊ ಜಾಸ್ತಿ ಲ್ಯಾಪ್ಟಾಪ್, ಜಾಸ್ತಿ ಮೊಬೈಲ್ ಯಾವಾಗ ಯೂಸ್ ಮಾಡ್ತೀವಿ, ಯೂಸ್ ಮಾಡಿದಾಗ ನಾವು ವಿ ಫಾರ್ಗೆಟ್ ಬ್ಲಿಂಕಿಂಗ್ ಓನ್ಲಿ. ಬಿಕಾಸ್ ಯಾವಾಗ ನಾವು ಕಣ್ಣನ್ನ ಬ್ಲಿಂಕ್ ಮಾಡೋದನ್ನೇ ನಿಲ್ಲಿಸಿದಾಗ ಲ್ಯಾಕ್ರಿಮೇಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಅವಾಗ ನಮ್ಮ ಕಣ್ಣಲ್ಲಿರೋ ಏನು ಲ್ಯಾಕ್ರಿಮಲ್ ಟಿಯರ್ ಫಿಲಮ್ ಇರುತ್ತೆ ಅದು ಎವಾಪರೇಟ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ರೀತಿ ಪ್ರಾರಂಭ ಆಗಿ ಕೊನೆಗೆ ಡ್ರೈ ಐ ಸಿಂಡ್ರೋಮ್ ಆಗಿ ಮಾರ್ಪಡುತ್ತೆ. ಸೊ ಈ ವಿಚಾರದಲ್ಲಿ ಇಲ್ಲಿ ಒಂದು ಇದು ಸಮಸ್ಯೆನೂ ಹೌದು, ಇದು ಕಾಯಿಲೆನೂ ಹೌದು. ಸಮಸ್ಯೆ ಅಂತ ಗೊತ್ತಾದಾಗ ನೀವು ಅದಕ್ಕೆ ಆರೈಕೆ ಮಾಡಿದ್ರೆ ಅದು ನಿಮ್ಗೆ ಕಾಯಿಲೆ ಆಗಿ ಬರಲ್ಲ. ಆದ್ರೆ ನೀವು ಕಾಯಿಲೆ ಆಗಿ ತಂತ ಅನ್ಕೊಂಡಾಗ ಖಂಡಿತ ನೀವು ಕನ್ನಡಕನ ಬಳಸಲೇಬೇಕಾಗುತ್ತೆ. Madam, please repeat in English also a little. Okay, fine. Okay. So eye strain is also be one of the condition which is very first and very most important difficulties while reading or else while seeing gadgets and while seeing laptops for long time and without a blinking rays. So I will get strain. So when I get strain, it started to show its symptoms like a pain and itching and burning sensation and dryness and sometimes like headache. The patient will come with headache. The patient never say I have eye strain, I have like something itching and burning. They will come only for the headache. So that time check for the sinusitis, whether sinus is have any dysfunction. If it is not, then again see their vision. So and then we can come to know whether that is eye strain. Because of eye strain the patient getting headache or something else is getting headache. So as like this is eye strain also be a symptom and then it may be disorder. So when it is symptom, so we have in Ayurveda we'll say patya and we can do some patya and then we can do some RIK like care, eye care. When we do eye care, then we can stop eye disorder which is coming further because of eye strain. So I include this under the disorder, not only disorder. I will include this in the eye. That's like eye because of eye disorder. Sorry, because of eye strain, it's getting. So next we'll just go for the refractive. We saw dry eye and eye strain. So what will be the next?
So now it will come for the disorder. Now till now we see ಏನ್ ಸಮಸ್ಯೆ ಆಗುತ್ತೆ ಕಣ್ಣಿಗೆ ಅಂತ ನೋಡಿದ್ವಿ. ಆ ಸಮಸ್ಯೆ ಹೇಗೆ ಕಾಯಿಲೆಯಾಗಿ ಮಾರ್ಪಡುತ್ತೆ ಅನ್ನೋದು ಈಗ ಮುಂದಿನ ಸ್ಲೈಡ್ ನೋಡ್ತಾ ಇದೀವಿ. ದಟ್ ಈಸ್ ಕಾಲ್ಡ್ as refractive error. ಸೊ ಅದು ಮೇನ್ಲಿ ಏನ್ image of the object is not focused on the retina by the optical structure of the eye, and blurring will be the main condition, and along associated with like watering of eye and itching of eye, it may be associated. So main reason is it is changes in optical medium. So while seeing structure, while explaining structure, I said there will be transparent structure called as cornea, and some other structure will be there. So main and lens will be there, and then mainly corneal defect give the refractive error. Maximum corneal defect give the refractive error. Even others also involved in same way. So mainly there are I'm going to say myopia, hypermyopia, astigmatism. These three will come for the refractive error. Presbyopia, it is accommodation problem, which is aging. Because of aging, there will be blurring vision for near object. So that is not a refractive error, that is accommodation problem. So as we know, refractive error, so there is no option. Refractive error means maybe cylindrical or maybe spherical or mixed, because in refractive error we have the simple, complex and mixed, like even myopia, hypermetropia and astigmatism. Astigmatism again, rule with the rule, against the rule, there will be astigmatism. So whatever, but prescription will be the spectacles. So now the time come, we have to use spectacle. So spectacle, using spectacles, it's regular and must. And then at what level we can do in Ayurveda, whether without spectacle we can do something in Ayurveda. So let's see in treatment mode. And then I said presbyopia, it's aging. Because of age, there will be ciliary muscles get loosening. So because of that, there is a normal functioning of lens will be obstructed. So ಮೇಡಮ್ ಒಂದ್ ಸ್ವಲ್ಪ ಕನ್ನಡದಲ್ಲೂ ಕನ್ನಡ ಇಂಗ್ಲಿಷ್ ಎರಡು ಹೇಳಿ. ಸೊ ಕನ್ನಡ ಪೀಪಲ್ಗೆ ಅಂದ್ರೆ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಅಲ್ಲ ನೀವು ಇಂಗ್ಲಿಷ್ ಅಲ್ಲಿ ಹೇಳಿ ಅಂದ್ರಲ್ಲ, ಸೊ ಇಲ್ಲ, ಎರಡು ಯೂಸ್ ಮಾಡಿ ಹೇಳಿ, ಕನ್ನಡ ಮತ್ತೆ ಇಂಗ್ಲಿಷ್ ಆಸ್ ಬೋತ್. ಓಕೆ, ಫೈನ್. ಸೊ ಪ್ರೆಸ್ಬಯೋಪಿಯಾ ಅಂತಂದ್ರೆ ವಯಸ್ಸಾದವರಿಗೆ ಬರುವಂತದ್ದು. ಇದು ಯಾಕಂದ್ರೆ ನಿಯರ್ ವಿಷನ್ ಅಂತಂದ್ರೆ ಸಣ್ಣ ಬುಕ್ಗಳಾಗಿರ್ಬೋದು, ಪೇಪರ್ ಆಗಿರ್ಬೋದು, ಓದ್ಲಿಕ್ಕೆ ಕಷ್ಟ ಆಗುವಂತದ್ದು. ಸೊ ಇದು ಏಜ್ ಗೆ ತಕ್ಕಂತೆ ಬರುವಂತದ್ದು. ಸೊ ಯೂಶಲಿ 38 ಏಜ್ 40 ಏಜ್ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ, 38 ಏಜ್ ಇಂದನೂ ಕೂಡ ಅವರಿಗೆ ನಿಯರ್ ಆಬ್ಜೆಕ್ಟ್, ನಿಯರ್ ಕೆಲಸ ಮಾಡೋದು, ಸೂಜಿಯಲ್ಲಿ ದಾರ ಹಾಕುವಂತದ್ದು, ಅಥವಾ ಬುಕ್ ಓದುವಂತದ್ದು ಅಭ್ಯಾಸ ಇದ್ರೆ, ಅಥವಾ ಪೇಪರ್ ಓದೋ ಅಭ್ಯಾಸ ಇದ್ರೆ, ಸೊ ಆ ಅಂತ ಓದೋ ಅಭ್ಯಾಸ ಇರೋರಿಗೆ ಬ್ಲರ್ ವಿಷನ್ ಕಾಣುವಂತದ್ದು. ಸೊ ಅದಕ್ಕೆ ನಾವ್ ಹೇಳ್ತೀವಿ ಪ್ರೆಸ್ಬಯೋಪಿಯಾ ಅಂತ ಹೇಳ್ತೀವಿ. ಅದು ಏಜ್ ಫ್ಯಾಕ್ಟರ್. ಸೊ ಹಾಗಿದ್ದಾಗ ಅವರು ಸ್ಪೆರಿಕಲ್ ಇರುವಂತ ಲೆನ್ಸ್ ಅನ್ನ ಬಳಸಿದ್ರೆ, ಸೊ ಅವ್ರದ್ದು ಆಬ್ಜೆಕ್ಟ್ ನ ನಿಯರ್ ಆಬ್ಜೆಕ್ಟ್ ಏನಿರುತ್ತೆ ಅದು ನಾರ್ಮಲ್ ಆಗಿ ಕಾಣಿಸ್ಲಿಕ್ಕೆ ಹೋಗ್ತೈತಿ. ಸೊ ಇದು ಲೇಜಿ ಐ ಅಂತ ಹೇಳ್ತಾರೆ. ಸೊ ಲೇಜಿ ಐ ಅಂತಂದ್ರೆ ಒಂದ್ ಐ ಮೊದ್ಲಿಂದನು ಅವ್ರಿಗೆ ಗೊತ್ತಿಲ್ದಿರಂಗೆ, ನಾ ಏನ್ ಹೇಳ್ದೆ, ಐ ಸ್ಟ್ರೈನ್ ಏನಿದೆ, ಅಂಡ್ ದೆನ್ ಬಿಕಾಸ್ ಆಫ್ ದೋಸ್ ಥಿಂಗ್ಸ್ some people will be they will neglect, they not at all take care about those things, and nothing is going to happen, what will happen. So ಆತರ ಅವರ ಲೇಜಿ ಆಗೋದು. ಸೊ ಐ ಅದು ಲೇಜಿ ಐ ಅಂತ ಹೇಳ್ತಾ ಇದಂದ್ರೆ ಮನುಷ್ಯನೇ ಲೇಜಿ, ಅವನ ಕಂಡೀಷನ್ ನ ಲೇಜಿ ಮಾಡ್ಕೊಳ್ತಾನೆ, ನೆಗ್ಲೆಕ್ಟ್ ಮಾಡ್ಕೊತಾನೆ. ಅದರಿಂದ ಏನಾಗತ್ತೆ, ಸಂಪೂರ್ಣವಾಗಿ ಆ ಕಣ್ಣು ಅದ್ರದ್ದು ವಿಷನ್ನೇ ಕಳ್ಕೊಳ್ಳುತ್ತೆ. ಸೊ ಆ ವಿಷನ್ ನ ಮತ್ತೆ ನಾವು ರೀಗೈನ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಅದಕ್ಕೆ
ಟ್ರೈ ಮಾಡ್ತೀವಿ ಅದನ್ನ ಸರಿ ಮಾಡ್ಲಿಕ್ಕೆ, ಆದ್ರೂ ಕೂಡ ಬಿಕಾಸ್ ಲೇಜಿ ಐ ಎಷ್ಟೇ ಆದ್ರೂ ಕೂಡ ಅದು ಲೇಜಿನೇ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಟು ನಾರ್ಮಲ್. ಸೊ even some cases we tried at least 0.5 0.1 that percent only we got improvement, but again second and third set again we see same thing. So next, night blindness and color blindness. So as a genetical, we know like any changes in genetical, so we can't do any reciprocal, but still there will be research is going on genetically replacing therapy. So these are two conditions will come under in genetical defect. And this is uveitis and red eye. Before going uveitis, I will take red eye. So red eye is nothing but the word saying red eye. So red eye complete give an idea about the, we know we have white structure, ಒಂದು ಬಿಳಿ ನಮ್ಗೆ ಏನಿದೆ ಸ್ಟ್ರಕ್ಚರ್ ಇದೆ ಕಣ್ಣಲ್ಲಿ. ಸೊ ಆ ಬಿಳಿ ಸ್ಟ್ರಕ್ಚರ್ ಕೆಂಪಾಗುತ್ತೆ. ಸೊ ಅದ್ ಕೆಂಪಾಗೋದಕ್ಕೆ ಏನ್ ಕಾರಣ? ಸೊ ಆ ಕಾರಣಗಳಲ್ಲಿ ಒಂದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಇನ್ನೊಂದು ಸಬ್ ಕಂಜಕ್ಟಿವಲ್ ಹ್ಯಾಮರೇಜ್ ಅಂತ ಹೇಳ್ತಾರೆ. ಸೊ ಆ ಕಣ್ಣಿನಲ್ಲಿ ನೀರ್ ಕಣ್ಣಿನಲ್ಲಿ ರಕ್ತ ಬರುವಂತದ್ದು, ರಕ್ತ ಬಂದು ಅಲ್ಲೇ ಕೂರುವಂತದ್ದು. ಸೊ ಅದಕ್ಕೆ ಹ್ಯಾಮರೇಜ್ ಅಂತ ಹೇಳ್ತಾರೆ. ಸೊ ಕಂಜಕ್ಟಿವೈಟಿಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಏನಿದೆ ಕಂಜಕ್ಟಿವ್ ವೈಟ್ ಏನಿದೆ ಅದು ಐಟಿಸ್ ಅಂದ್ರೆ ವಿ ನೋ ದಟ್ ಈಸ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಇಸ್ ಎನಿ ಟೈಪ್, ಮೇ ಬಿ ದ ಬ್ಯಾಕ್ಟೀರಿಯಾ, ಮೇ ಬಿ ದಿ ವೈರಲ್, ಮೇ ಬಿ ದಿ ಅಲರ್ಜಿಕಲ್. So because of all this factor, the conjunctiva get infected. So because of that, there will be infection. So now I will come uveitis, and the same thing happen with iris and ciliary body and choroid. So then when these three structure is involved, so that will be called uveitis. And cataract, we know, and then everyone know cataract is nothing but there will be hardening, because there will be lens. I said there will be lens, there is a transparent structure, there is a two transparent structure, one is cornea and another is lens, and which is very 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 important for refraction. So when is aging or when is diabetic, the lens become hard, and then it become like the protein will be collected here, and then it giving like a cataract appearance. So because of that, the patient have the diminished vision, and then sometimes he can't able to vision, even have counting finger 1 2 3 such a way, and then sometimes even he can't able to see light also. So that time there is no option, there is no like RAK, I will do some drop. No, here there will be surgery is only the option. So here glaucoma. So glaucoma also be, I said while in giving introduction about structure, the optic nerve. So optic nerve, that will be very very important, which is nerve which is giving like it take these signals like electrical signals, and it passes the brain, and then this is passing between the retina to brain. So when anything is happened to optic nerve, that's gone, the patient he can't able to visualize anything from the outside. So because of pressure, then there will be vitreous, and there will, because of pressure, the damage is happen, the optic nerve can be get damaged, and draining canal be blocked, and fluid build up in the eye, and drainage canal allow the fluid to flow out. So here one mechanism is there, like one fluid out and it have to come, and then that will be pressure which is maintaining in the eye, but that pressure will be increased. That also be a one reason for the glaucoma. So next structure I said, so every structure is very important in eye. So in next structure will be the retina. So we know retina is very very important. Have an important role.
and then next level will be the signals will be passed with the optic nerve and to the brain. So in this, there will be retinal detachment and diabetic retinopathy, and these are the main condition. And sometimes there will be floaters. The patients have the there will be black floaters and black curtains like is coming in front of my eye. So don't waste the time with such a patient. So suddenly take and do the fundus examination. If you find floaters, and then do the immediate treatment for that. What may be the, don't give the that time, don't give the Ayurveda will do that will be do, this will be do, but for that time which things is required, that we have to keep in mind. So let's see now Ayurvedic management of eye disorder. So I said eye disorder and another eye symptom. Purva Rupa, we can do some treatment which is called as even Patya, and then with that we have a improvement. So same way, eye disorder will be there and eye symptom will be there. So symptom always include lot of things, and then it become a disorder. So when it is symptom of pre-symptom, even not only symptom, because what is disorder, madam? Like that will be question will come. So when symptom is there, that is be disorder, yeah. But when the first stage of symptom or pre-symptom, so during that time we have Ayurveda have much more role to prevent the things for further. So for that there will be most and more ನೇತ್ರ ಕ್ರಿಯಾಕಲ್ಪ ಅಂತ ಇದೆ. ಸೊ ನೇತ್ರ ಕ್ರಿಯಾಕಲ್ಪ ಅಂತಂದ್ರೆ ಅದು ನಮ್ಗೆ ನಾವು ನೇತ್ರಕ್ಕೆ ಮಾಡುವಂತಹ ಕ್ರಿಯೆಗಳು. ಸೊ ಒಂದು ಆಕ್ಷನ್ ಇರುತ್ತೆ, ಮತ್ತೆ ಕಲ್ಪಸ್ ಅಂತಂದ್ರೆ ವಿವಿಧ ರೀತಿಯ ಕಲ್ಪಗಳನ್ನ ಬಳಸಿ ನೇತ್ರಕ್ಕೆ ಬೇಕಾಗುವಂತಹ ನರಿಶ್ಮೆಂಟ್ ಆಗಿರ್ಬೋದು ಅಥವಾ ಚಿಕಿತ್ಸೆ ಆಗಿರ್ಬೋದು. ಬಿಕಾಸ್ ನರಿಶ್ಮೆಂಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ದೆನ್ ಚಿಕಿತ್ಸೆ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. So different acharyas have different opinion regarding kriya kalpas. So here I am taking 7 type of kriya kalpas, and this is tarpana. So we can ask, ma'am, tarpana will be have a treatment or it is care? Because I said eye care in Ayurveda. So here we can take both eye care and treatment. So in tarpana, what we have to do, we will do like pali with atta, and then which medicated grutha will be there. So that grutha will be poured, and then we will say the patient or who's have health vision, because for them to blink eye for like specific time, like 500, 1000, 800. So according to that, according to Prakriti, so we decide the ಸೊ ಇದರಲ್ಲಿ ಏನಂದ್ರೆ ಕಣ್ಣು ಮುಚ್ಚೋದು ತೆಗೆಯೋದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ನಾವ್ ಕಣ್ಣಿನ ಒಳಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದು ಕಣ್ಣಿನ ಒಳಗೆ ಹೋದಾಗ ಅದರಲ್ಲಿರುವಂತ ಸೂಕ್ಷ್ಮ ಗುಣಗಳಿಂದ ಅದು ಅದದ ಕಾರ್ಯನ ಮಾಡುತ್ತೆ. ಸೊ ಆಗ ಏನಾಗುತ್ತೆ, ಕಣ್ಣಿಗೆ ನರಿಶ್ಮೆಂಟು ಸಿಗತ್ತೆ, ಹಾಗೆ ಕಣ್ಣಿಗೆ ಒಂದು ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಸೊ ಇದು ಪುಟಪಾಕ ಅಂತ ಹೇಳಿ. ಸೊ ಪುಟಪಾಕದಲ್ಲಿ ನಾವು ಇದು ಮೇನ್ ಆಗಿ ಪುಟಪಾಕಕ್ಕೆ ಪ್ರಿಪರೇಷನ್ ತುಂಬಾ ಕಠಿಣವಾದದ್ದು. ಅದ್ ಯೂಶಲಿ ಎಲ್ರು ಮಾಡಕ್ ಹೋಗೋದಿಲ್ಲ, ಬಟ್ ಕೆಲವೊಂದ್ ಕಡೆ ಇದನ್ನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಕೂಡ ಬಂದಿದೆ. ಸೊ ಇದನ್ನೇನಪ್ಪಾ ಅಂತಂದ್ರೆ ಔಷಧಿ ಇರುತ್ತೆ, ಔಷಧಿನ ಕೆಲವೊಂದು ಮಾಂಸರಸ ಇರುತ್ತೆ, ಅದ್ರ ಜೊತೆಗೆ ಔಷಧಿನೂ ಕೂಡ ಬರೀ ಔಷಧಿ ಕೂಡ ಪುಟಪಾಕನು ಮಾಡ್ತಾರೆ. ಸೊ ಅದನ್ನ ಬೌಲ್ ಮಾಡಿ ಅದಕ್ಕೆ ಮೊಣ್ಣೆನ್ನ ಸುತ್ತಿ, ಮತ್ತೆ ಅದಕ್ಕೆ ಒಂದು ನಾವ್ ಆಕ್ಚುಲಿ ಏನು ಎರಂಡ ಪತ್ರ ಬರುತ್ತಲ್ಲ, ಎರಂಡ ಪತ್ರನ ಸುತ್ತಿ ನಂತರ ಅದನ್ನ ಬರ್ನ್ ಮಾಡ್ತೀವಿ. ಸೊ ಅದನ್ನ ಬರ್ನ್ ಮಾಡಿ ಅದ್ರನ್ನ ಒಳಗಿರುವ ರಸನ, ಅದರ ರಸ ಈಚೆ ಬರೋದಿಲ್ಲ ಬರ್ನ್ ಮಾಡುವಾಗ.
ಸೊ ಬರ್ನ್ ಎಲ್ಲ ಆದ್ಮೇಲೆ ಅದನ್ನೆಲ್ಲ ವಾಪಸ್ ಒಳಗೆ ಎಷ್ಟು ಕೋಟ್ ಮಾಡಿರ್ತೀವಿ ಅದಷ್ಟು ಮಣ್ಣಿಂದ ಅದನ್ನ ಸುತ್ತಿರ್ತೀವಿ. ಸೊ ಅದನ್ನ ಮಣ್ಣೆಲ್ಲ ತೆಗ್ದು, ಮಣ್ಣೆಲ್ಲ ಬರ್ನ್ ಆಗ್ಬಿಟ್ಟಿರುತ್ತೆ, ಮಸಿಯಾಗಿರುತ್ತೆ, ಅದನ್ನೆಲ್ಲ ತೆಗ್ದು ಮತ್ತೆ ಒಳಗೆ ಒಂದು ಏನು ಬಟ್ಟೆಯಲ್ಲಿ ಒಂದು ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ರಸ ತೆಗಿತೀವಿ. ಆ ರಸ ತೆಗ್ದು ಆ ರಸ ಮೂಲಕ ಈಗ ತರ್ಪಣಕ್ಕೆ ಹೇಗ್ ಮಾಡಿರ್ತಿರೋ ಅದೇ ರೀತಿ ಕಣ್ಣಿಗೆ ಅದನ್ನ ಹಾಕಿ ಅದನ್ನ ಕೂಡ ಬ್ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀನಿ. ಆಕ್ಚುಲಿ ಇದು ಮೇನ್ ಆಗಿ ಲೈಕ್ ತುಂಬಾ ಲೈಕ್ ಸ್ನಿಗ್ಧತೆ ಇದ್ದಾಗ ಮಾಡುವಂತದ್ದು. ಇದಕ್ಕೆ ಲೇಖನ ಪ್ರಾಪರ್ಟಿ ಜಾಸ್ತಿ ಇರತ್ತೆ. ಸೊ ಇದು ಆಶ್ಚೋತನ ಎಲ್ಲರಿಗೂ ಗೊತ್ತು. ಕಣ್ಣಿಗೆ ಔಷಧ ಕೂಡ ಒಂದು ಆಶ್ಚೋತನದಲ್ಲಿ ನೇತ್ರ ಮಧ್ಯೆ ಅಂದ್ರೆ ಮಧ್ಯದಲ್ಲಿ ಹಾಕ್ಬೇಕು. ಯಾಕೆ ಹೇಳಿರ್ಬೋದು, ನೇತ್ರ ಮಧ್ಯ ಅಂದಾಗ ಮಧ್ಯದಲ್ಲಿ ಪಿಪಿಲ್ ಇಸ್ ದಿ ಓಪನಿಂಗ್ ಪಾರ್ಟ್. ಸೊ ಪ್ರಾಬಬ್ಲಿ ಆ ಪಾಯಿಂಟ್ ಗೆ ಹಾಕಿದ್ರೆ ಅದ್ರದ್ದು ಆಕ್ಷನ್ ಜಾಸ್ತಿ ಆಗ್ಬೋದು ಅನ್ನೋ ಏನೋ ವಿಚಾರ ಇರಬಹುದು, ಬಟ್ ಅದು ಊಹೆ ಅಷ್ಟೇ. ಸೊ ನಂತರ ಸೇಕ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲೋದ್ರು ಇದಂತೂ ಇದ್ದೇ ಇರುತ್ತೆ. ಸೊ ಇದು ನಮ್ಗಲ್ಲಿ ಹೇಗ್ ಮಾಡ್ತೀವಿ ಅಂದ್ರೆ ನಾವ್ ಒಂದು ಆಶ್ಚೋತನ ಮಾಡಿ, ಬಿಕಾಸ್ ಆಶ್ಚೋತನ ಮಾಡಿ ಕಣ್ಣಕ್ಕೆ ಒಂದ್ ರೀತಿಯಲ್ಲಿ ನರಿಶ್ಮೆಂಟು ಆಗ್ಬೇಕು, ಒಂದ್ ರೀತಿಯಲ್ಲಿ ಟ್ರೀಟ್ಮೆಂಟು. ಸೇಕ ಮಾಡ್ತೀವಿ. ಸೇಕದಲ್ಲಿ 2 ರೀತಿ ಬರುತ್ತೆ. ಒಂದು ಲೈಕ್ ಯಾವುದು ಮಿಲ್ಕ್ ತಗೊಳ್ಬಹುದು, ಅಥವಾ ಮಿಲ್ಕ್ ಅಲ್ಲಿ ನೀವು ಗೋ ಮಿಲ್ಕ್ ತಗೊಳ್ಳಿ. ಸೊ ಅದನ್ನ ತಗೊಂಡು ಅದರಲ್ಲಿ ಅರಿಶಿನ ಹಾಕಿ ಮತ್ತೆ ಸ್ವಲ್ಪ ಕರ್ಪೂರ ಹಾಕಿ ಅದರಲ್ಲಿ ಕೂಡ ಏನು ಕ್ಷೀರವನ್ನ ಮಾಡಿ ಲೈಕ್ ಕ್ಷೀರ ಪಾಕ ತರ ಮಾಡಿ ಕ್ಷೀರ ಪಾಕದಲ್ಲಿ ಕಣ್ಣಿಗೆ ಸೇಕ ಮಾಡ್ಬೋದು. ಅಥವಾ ತ್ರಿಫಲ ಕಷಾಯ. ಸೊ ಕಾಮನ್ ಆಗಿ ತ್ರಿಫಲ ನೋಡ್ಬಹುದು, ಮತ್ತೆ ಯಾವ ದೇಶ ಮತ್ತೆ ಯಾವ ಪ್ರಕೃತಿ ಪೇಷಂಟ್ ಇದ್ದಾರೆ. ಸೊ ಆ ರೀತಿ ಬಂದಾಗ, ಯಾಕಂತಂದ್ರೆ ಮಿಲ್ಕ್ ಅಂತ ಬಂದಾಗ ಅದರಲ್ಲಿ ಪ್ರೋಟೀನ್ ಇರತ್ತೆ, ಫ್ಯಾಟ್ ಇರತ್ತೆ. ಸೊ ಮೇನ್ ಆಗಿ ಹೇಳ್ಬೇಕಂದ್ರೆ ಇನ್ನು ಆಯುರ್ವೇದ ವರ್ಡ್ ಅಲ್ಲಿ ಸ್ನಿಗ್ಧತೆ ಇರತ್ತೆ. ಬಟ್ ನಮ್ಗೆ ಸ್ನಿಗ್ಧತೆ ಬೇಕಾ ಕಣ್ಣಿಗೆ, ಅದು ನಾವು ಆ ಸಮಯದಲ್ಲಿ ಡಿಸೈಡ್ ಮಾಡ್ಬೇಕಿರತ್ತೆ. ಸೊ ಹಾಗೆ ಆ ಪೇಷಂಟ್ ನೋಡಿ ಡಿಸೈಡ್ ಮಾಡ್ಬೇಕಿರತ್ತೆ. ಸ್ನಿಗ್ಧತೆ ಮಾಡ್ತು ಅಂದ್ರೆ ನೀವೇ ಪೇಷಂಟ್ಗೆ ಇನ್ನೂ ಸ್ವಲ್ಪ ಕಾಯಿಲೆ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ನೋಡಿ ನಂತರ ಯಾವ ರೀತಿ ನಮಗೆ ಯಾವ ರೀತಿ ಬೇಕು ಹಾಗೆ ಪೇಷಂಟ್ಗೆ ಯಾವ ರೀತಿ ಬೇಕು ಎರಡೂನು ಕೂಡ ಜಡ್ಜ್ ಮಾಡಿ ಡಿಸೈಡ್ ಮಾಡ್ಲಿಕ್ಕಿರತ್ತೆ. ಸೊ ನೆಕ್ಸ್ಟ್ ಅಂಜನ. ಸೊ ಅಂಜನದಲ್ಲಿ ತುಂಬಾ ಟೈಪ್ಸ್ ಗಳು ಇದೆ. ಸೊ ಈ ಅಂಜನದ ಏನಪ್ಪಾ ಅಂತಂದ್ರೆ ಕಣ್ಣಿಗೆ ಅದೊಂದು ನರಿಶ್ಮೆಂಟ್ ಥೆರಪಿನೂ ಹೌದು. ಸೊ ಹಾಗೆ ಈವನ್ ಕಾರ್ನಿಯಲ್ ಒಪೆಸಿಟಿ, ಬಿಕಾಸ್ ವಿ ಸಾ ಖರ್ಜೂರಾದಿ ಅಂಜನ have a very beautiful result. And one more thing, one more anjana we used, even corneal opacity, so we get result too. So even anjana become a healthcare and even treatment. So pindi we know, so it's like a medicated like bowl or medicated like then giving, it may give the relaxing effect. And even sometimes we use like snigdhata, and this is bidalaka. So bidalaka will be like have the bidalaka also have the own effect. So this is this CRS things what can be used in eye. So mainly they are giving 9 things. Usually they give like triphala will be the
ಹಲೋ ಮೇಡಮ್, ಗುಡ್ ಈವ್ನಿಂಗ್. ಹಲೋ, ಹಾ ಕೇಳಿ. ಇವಾಗ ಹೇಳಿದ್ರಲ್ಲ ಕಾಜಲ್, ಹ್ಮ್ ಯಾವ್ದು ಕಂಪನಿದ? ಜಸ್ಟ್ ಹರ್ಬ್ಸ್ ಅಂತ ಬರುತ್ತೆ. ಜಸ್ಟ್ ಹರ್ಬ್ಸ್. ಹಾ, ಜಸ್ಟ್ ಹರ್ಬ್ಸ್ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ನೀವು ಇದನ್ ಮಾಡ್ಬೋದು, ಪತಂಜಲಿದು ಒಂದ್ ಸಿಗುತ್ತೆ. ಪತಂಜಲಿದುನು ಚೆನ್ನಾಗಿದೆ. ಅದು ಮಕ್ಕಳಿಗೂ ಹಚ್ಬೋದಾ? ಹಾ, ಮಕ್ಕಳಿಗೆ ಅಂದ್ರೆ ಒಂದು ಲೈಕ್ 5-6 ಇಯರ್ಸ್ ಆದ್ಮೇಲೆ ಹಚ್ಬೋದು. ಈಗ ಬೇಬಿಗಳಿಗೆ 1 year 2? ಬೇಬಿಗಳಿಗೆ ಹಚ್ಬೋದು, ಏನ್ ತೊಂದ್ರೆ ಇಲ್ಲ. ಹಚ್ತಾರೆ, ಹೌದು, ಮಕ್ಕಳಿಗೆ ಹಚ್ತಾರೆ, ಹಚ್ಬೋದು, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡಿ ಮಾಡಿದ್ದಾರೆ ಅದನ್ನ, ಜಸ್ಟ್ ಹರ್ಬ್ಸ್ ಅಂತ. ಸೊ ಅದನ್ನ ಯೂಸ್ ಮಾಡ್ಬೋದು. ಅದ್ರ ಎಲ್ಲಾ ಕಾಸ್ಮೆಟಿಕ್ಸ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡೇ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಈ ಒನ್ ಮೋರ್ ಮೇಡಮ್, ಈ ಕಣ್ಣಿನ ಸಲುವಾಗಿ ಪದ್ಮಾ ಮೇಡಮ್ ನಾವು ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಫೋನ್ ಮೂಲಕ ಆಗ್ಬೋದು ಅವ್ರಿಗೆ? ಹಾ, ಫೋನ್ ಮೂಲಕ ಆಗಿ, ಅವ್ರ ಫೋನ್ ನಂಬರ್ ಇದೆ. ಯಾಕಂದ್ರೆ ಐ ಡ್ರಾಪ್ ಕೆಲವೊಂದು ಕಂಟಿನ್ಯೂಸ್ ಕೊಡ ಇದು ಡ್ರಾಪ್ಸ್ ಕಣ್ಣಿಗೆ ಲೈಫ್ ಲಾಂಗ್. ಲೈಫ್ ಲಾಂಗ್ ನಿಮ್ಗೆ ಹಾಕ್ಬೇಕು ಅಂದ್ರೆ ಸುನೇತ್ರ ಅಂತ ಬರುತ್ತೆ. ಆಮೇಲೆ ಐಟೋನ್ ಅಂತ ಬರುತ್ತೆ. ಒಂದ್ ನಿಮಿಷ. ಏನಂದ್ರಿ? ಬ್ರಿಟಿವ್ಲಿವ್ ಯೂಸ್ ಮಾಡ್ತಾರೆ. ಅದು 4 times ಹೇಳಿದ್ರು, 3 times ಹೇಳಿದ್ರು ಬ್ರಿಟಿವ್ಲಿವ್. ಆ 3 times ಬದ್ಲಿ ಅದು ಚೇಂಜ್ ಮಾಡ್ಕೊಂಡು 2 times ಹಾಕಿ 2 times ಎಳ್ನೀರ್ ಯೂಸ್ ಮಾಡ್ತಾರೆ. ಎಳ್ನೀರ್ ಕೊಲಮ್ ಏನಂತ ಬರ್ತದಲ್ಲ. ಹಾ, ಎಳ್ನೀರ್ ಕೊಳಂಬು ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ, ಅದಕ್ಕೇನಾಗಲ್ಲ. ಇದು ಮತ್ತೆ ಕಂಟಿನ್ಯೂ ಮಾಡಿ ಬಿಟ್ಟ ಮೇಲೆ ಎಲ್ಲ ಪ್ರೆಷರ್ ಹೆಚ್ಚಾಗುತ್ತೆ ಅಂತ ಹೆದರಿಕೆಗೆ ಅದಕ್ಕೆ ಬ್ರಿಟಿವ್ಲಿವ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲಲ್ಲ ಅಂತ. ಅದು ಅವರು ಬರ್ತಾರೆ, ಡಾಕ್ಟರ್ ಪದ್ಮಾ, ಅವ್ರಿಗೆ ಕೇಳೋದ್ ಬೆಟ್ರು. ಅವ್ರ ಆಪ್ಥಾಲ್ಮಾಲಜಿಸ್ಟ್. ಕೇಳೋದ್ ಬೆಟ್ರು. ಯಾವ್ದಂದ್ರಿ ನೀವು? ಬಿಟಿಬ್ಲ್ಯೂ. ಓಕೆ, ಅವ್ರಿಗೆ ಕೇಳೋಣ ಇರಿ, ನಂಗೆ ಗೊತ್ತಿಲ್ಲ ಅದು. ಬಟ್ ಎಳ್ನೀರ್ ಕೊಳಂಬು ನೀವು ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡಿದ್ಮೇಲೆ ಪ್ರೆಷರ್ ಚೆನ್ನಾಗಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಅದು ತುಂಬಾ ಚೆನ್ನಾಗಿದೆ ಎಳ್ನೀರ್ ಕೊಳಂಬು. ಮತ್ತೆ ಐಟೋನ್ ಅಂತ ಬರುತ್ತೆ ರೆಗ್ಯುಲರ್ ಯೂಸಿಗೆ. ಐಟೋನು ಇರಿಟೇಷನ್ ಜನರಲ್ ಯೂಸ್ ಮಾಡ್ತೇವೆ. ಜನರಲ್ ಅದು ಬರುತ್ತೆ. ಸೊ ಜನರಲ್ ಆಗಿ ಚೆನ್ನಾಗಿದೆ. ಆಮೇಲೆ ಸುನೇತ್ರ ಐ ಡ್ರಾಪ್ಸ್ ಬರುತ್ತೆ, ಅದು ಚೆನ್ನಾಗಿದೆ. ಸುನೇತ್ರ ಅಂತ ಬರುತ್ತೆ, ಶ್ರೀಧರಿ ಅಂದು. ಸೊ ಅದು ಚೆನ್ನಾಗಿದೆ. ಆಮೇಲೆ ಇದು ಕೆಲವೊಂದು ಬರುತ್ತೆ, ತುಂಬಾ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಅದು ನನಗೆ ಅಂದ್ರೆ ಅವರು ಸ್ಪೆಷಲೈಸ್ಡ್ ಇದಾರಲ್ಲ, ಸೊ ಅದ್ರಲ್ಲಿ ನಂದು ಆ ಡಿಪಾರ್ಟ್ಮೆಂಟ್ ಅಲ್ಲ, ಸೊ ಅವ್ರ ಅದ್ರಲ್ಲಿ ಸ್ಪೆಷಲೈಸ್ಡ್ ಇದಾರೆ. ನೀವು ಕ್ವಶನ್ ಕೇಳಿ ನಂಗೆ ಆನ್ಸರ್ ಒಂದು ಮಾಡಿ ಮೇಡಮ್. ನಾನು ನಿಮ್ಗೆ ಹೇಳ್ತೀನಿ, ನೀವು ಕೇಳ್ಬೋದು ಅವರಿಗೆ. ಬಂದ ತಕ್ಷಣ ಅವ್ರದ್ದು ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ, ಕಾಲ್ ಮಾಡ್ದೆ ಅವ್ರಿಗೆ. ನಿಮ್ಗೆ ನನಗೆ ಇದನ್ ಮಾಡಿದಕ್ಕೆ ಡಾಕ್ಟರ್ ಅಶ್ವಿನಿನು ನನ್ನ ಸ್ಟೂಡೆಂಟ್, ಅವಳಿಗೂ ನಂಗೆ ಖುಷಿ ಆಯ್ತು. ಅವಳು ನಂಗೆ ಸಜೆಸ್ಟ್ ಮಾಡಿದ್ಲಿ ಇದನ್ ಮಾಡಿ ಅಂತ. ಮತ್ ನಿಮ್ಗೆ ಎಲ್ಲಾರು 18 ಡಾಕ್ಟರ್ಸ್ ಗೆ ನಾವ್ ಏನಾದ್ರು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಮತ್ತೆ ಆಮೇಲೆ ಮಾಡ್ಬೋದಾ ಹೇಗೆ? ಅದ್ರಲ್ಲಿ ಈಗ ನಾನು PDF ಎಲ್ಲ ಕೊಟ್ಟಿದ್ದೀನಲ್ಲ. ಹಲೋ, ಸೊ PDF ಅಲ್ಲಿ ನೀವು ಕನೆಕ್ಟ್ ಆಗಿದೆ. ಸುಮಾರು ಕೇಳಿಸ್ತಾ ಇದೆ. ಬಟ್ ಆಗಿದ್ದೀರಾ ಡಾಕ್ಟರ್ ಪದ್ಮಾ ಅವರೇ? ಮೇಡಮ್ ಕೇಳ್ತಾ ಇದೆಯಾ ಆಡಿಯೋ? ಆಡಿಯೋ ಕೇಳ್ತಾ ಇದೆ ಮೇಡಮ್. ಓಕೆ. ಸೊ ನೀವು ಪರ್ಸನಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ, ಸೊ ನೀವು ಅದ್ರಲ್ಲಿ ಇದು ಇದೆ, ಏನು ನಮ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಮೇಡಮ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಕೇಳಿ ಒಂದ್ ಸ್ವಲ್ಪ ನಾ ಕ್ವಶನ್ ಕೇಳಿದ್ದು. ಶೋರ್. ಇದು ಮುಗಿದ ತಕ್ಷಣ, ಸೆಷನ್ ಮುಗಿದ ತಕ್ಷಣ ಕೇಳ್ತೇನೆ. ಓಕೆ ಡಾಕ್ಟರ್ ಪದ್ಮಾ, ನೀವು ವಿಡಿಯೋ ಆನ್ ಮಾಡಿ. ಮತ್ತೆ ಅನ್ಮ್ಯೂಟ್ ಮಾಡಿ. ಡಾಕ್ಟರ್ ಪದ್ಮಾ ಮೇಡಮ್, ಡಾಕ್ಟರ್ ಪದ್ಮಾ ಅವ್ರು ಬಂದಿದ್ದಾರೆ. ಯು ಕ್ಯಾನ್ ಮೇಕ್ ಅರ್ ಹೋಸ್ಟ್. ಇಲ್ಲ, ಅವ್ರು ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ, ಅವ್ರನ್ನ ಸ್ಪಾಟ್ಲೈಟ್ ಮಾಡಿ ಆಮೇಲೆ ನಾನು ಹೋಸ್ಟ್ ಅಂತ ಮಾಡ್ತೇನೆ. ಅನ್ಮ್ಯೂಟ್ ಮತ್ತೆ ವಿಡಿಯೋ ಆನ್ ಮಾಡ್ಬೇಕು. ವಿಡಿಯೋ ಆನ್ ಮಾಡಿ. ಮೇಡಮ್. ಓಕೆ, ಒಂದ್ ನಿಮಿಷ. ಓಕೆ, ನಿಮ್ಮನ್ನ ಹೋಸ್ಟ್ ಮಾಡ್ತಿದ್ದೀನಿ. ಎಸ್ ಮೇಡಮ್.
Yes, you can share the screen. So may I continue now? Okay, you continue. Okay. So what we discussing like Kriya Kalpas. So along the Kriya Kalpas in CCRAS. So what can be the best to the eye. So they are mentioning most of all the Kriya Kalpas or Kalpas which is mentioned by Triphala, because Triphala is have the main property as a Netriya. So use of Triphala Kashaya Eka Churna with onion ghee is also beneficial for eye, and Triphala Churna with ghee and pitta in Pittaja. So here the combination of Anupana based on Doshaja and Prakruti. So we can change the Anupana with the same Churna which is Triphala which is have the Netra property. And some dudes, and then what are things ಏನ್ ಮಾಡಬೇಕು ಕಣ್ಣಿನ ಆರೈಕೆಗೆ ಏನ್ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಕೆಲವೊಂದು ಹೇಳಿದ್ದಾರೆ. ಸೊ ಐ ವಾಶ್ ಮಾಡ್ಬೋದು. ಸೊ ಐ ವಾಶ್ ಮಾಡ್ಬೇಕಾದ್ರೆ ರೆಗ್ಯುಲರ್ಲಿ ಬೇಕಂತಂದ್ರೆ ಇವನ್ ತ್ರಿಫಲ ಕಷಾಯದಿಂದ ಕೂಡ ಮಾಡ್ಬೋದು. ಅಥವಾ ನಮ್ಗೆ ತ್ರಿಫಲ ಅಷ್ಟು ತಗೊಳ್ಳಿಕ್ ಆಗುದಿಲ್ಲ, ನಾವು ಅಷ್ಟು ಇದಿಲ್ಲ ಅಂತಂದ್ರು ಕೂಡ ಸೊ ವಾಟರ್, ದ ಪ್ಯೂರ್ ವಾಟರ್ ಅಂದ್ರೆ ಲೈಕ್ ಅದು ಲೈಕ್ ಇದಾಗಿರ್ಬಾರ್ದು, ಮಡ್ಡಿ ವಾಟರ್ ಆಗಿರ್ಬಾರ್ದು. ಸೊ ಆ ವಾಟರ್ ಕೂಡ ನಾರ್ಮಲ್ ಡ್ರಿಂಕಿಂಗ್ ವಾಟರ್ ಕೂಡ ನೀವು ಐ ವಾಶ್ ಮಾಡ್ಬೋದು. Because doing eye wash after filling the mouth full of the water daily in morning will prevent the eye disease. So here the prevention is better than cure. What is the main aim of Ayurveda? It is served through this eye wash, especially in eye care. And massaging of eye with the wet palm immediately after having food will protect the vision from the harmful effect. The one should neither induce the natural urges and forcefully not suppress, and it may leads to grieveful eye disorder. Next slide is visible. Visible agide. Okay, so same thing, even Anjana, applying Anjana is also be one of the like preventable measure or even treatable measures. And then Nasya, doing Nasya as a daily routine regimen to protect the eye and to drain the excessive kapha from the eye, and eye can be easily afflicted with the diseases. So kapha is the main culprit which we always tell. We have to protect eye from the kapha disorder, and one should regularly consume the Triphala. So as like Triphala is the main Netra, so which is have the Netra guna. So it can be consumed, even it can be used in Kriya Kalpas, and it can be utilized in a different form also, like Churna with ghee. And these are the few things. And then even Pada Abhyanga. So one of the Pida and Ingala, there will be like two nadis will be there. So with Pada to brain. So like because of Pada Abhyanga, there will be stimulation to those nadis, and because of that the person will have the vision improvement in the vision. So these are the like preventive measures. So when we see like in eye treatment, few are preventive measures, few are treatment, and few are management, and few are surgical. So
all category will be there. So most and foremost, if we prevent the most of the things, so we can, there is no question of second stage, that's the treatment. Even somewhat we can't able to prevent, and we doesn't have time, and then we can't able to care ourselves, and then we can't able to care our eye. So if we enter to the second stage, then there will be a disease, there will be a treatment. So that time only we have to take care of everything. So otherwise, again, it will be the chain link. It will start to move, and then it will end somewhere else. So first and foremost, there will be prevention is better than cure. So in same way, with the same thing, some asanas I try to mention here for the eye care. So in the word yogasana and eye care. So we have the body yogasana, everyone know on YouTube. In YouTube ಅಲ್ಲಿ ಬಹಳ ಬರುತ್ತೆ. ಸೊ ಅದನ್ನೆಲ್ಲ ನೋಡಿ ಯೋಗಾಸನಗಳನ್ನು ಮಾಡ್ತೀವಿ. ಇವನ್ ಯೋಗ ಟೀಚರ್ಸ್ ಗಳು ಇರ್ತಾರೆ. ಸೊ ಯೋಗ ಟೀಚರ್ಸ್ ಗಳು ಕೂಡ ನಮ್ಗೆ ಯೋಗ ಟೀಚ್ ಮಾಡ್ತಾರೆ. ಬಟ್ ಅದೇ ತರ ಯೋಗ ಏನಾದ್ರೂ ಕಣ್ಣಿಗಿದ್ಯಾ? ಬಿಕಾಸ್ ಬಾಡಿ ಯಾಕೆ ಯೋಗಾಸನ ಮಾಡ್ತಾರೆ? ಒಂದು ಬಾಡಿ ನಾವು ಸ್ಟ್ರಾಂಗ್ ಆಗಿ ಇಡ್ಬೇಕು ಅಂತ ಒಂದು, ಮತ್ತೆ ಬಾಡಿನ ಬೇರೆ ಕಾಯಿಲೆಗಳಿಂದ ಪ್ರಿವೆಂಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅಥವಾ ಕಾಯಿಲೆ ಬಂದಿದ್ರೆ ಆ ಕಾಯಿಲೆಯನ್ನ ಪ್ರೋಗ್ರೆಸ್ ನ ಕಡಿಮೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಅಷ್ಟು ಉದ್ದೇಶ ಇಟ್ಟು ನಾವು ಯೋಗಾಸನ ಮಾಡ್ತೀವಿ. ಸೊ ಹಾಗೆ ಹೈಗೆ ನಾವೇನಾದ್ರೂ ಕೇರ್ ಮಾಡ್ಬೋದಾ? ಅದೇ ತರ ಐಗೆ ಯಾವ್ದಾದ್ರು ಯೋಗಾಸನಗಳಿದ್ಯಾ? ಅಥವಾ ಯಾವ್ದಾದ್ರು ಯೋಗಾಸನಗಳು ನಿಮ್ಗೆ ಗೊತ್ತಿಲ್ದಂಗೆ ನೀವು ಮಾಡ್ತಾ ಅದು ನಿಮ್ಗೆ ಐಗೆ ಒಳ್ಳೇದ ಮಾಡಿರ್ಬೋದಾ? ಸೊ ಅದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ಕಣ್ಣ ಅಂತ ಬಂದಾಗ ಕಣ್ಣಿಗೆ ಅದರದೇ ಆದಂತಹ ಎಕ್ಸಸೈಸ್ ಗಳಿರುತ್ತೆ, ಹೈ ಎಕ್ಸಸೈಸ್. ಈವನ್ ತ್ರಾಟಕ ಆಲ್ಸೋ ಇಸ್ ದ ಮೇನ್ effective measures. Maybe last classes madam did even Trataka class also. So that is the most yoga to the eye. So even regularly there will be eye rotation, so up and down, and the eye rotation in sideway, and eye rotation in clockwise and anti-clockwise. And you know, after exercise I have something tired. So that is not eye strain. So keep in mind, eye strain is different, eye tired is different. So here there will be, due to eye exercise, that will be the limitation. There will be 5 counts. We never increases the count also. So minimum count we have to do the exercise according to the condition. Then we have to do palming. Palming is very, very important. So when you rub the both the hands, so there will be generation of heat, that which is give the like relieving effect to the eye which is already tired. So in Trataka I said that will be the best and then most practice yogasana for the eye. And other than the eye yogasanas, so any other yogasana have a benefits? Yeah, definitely. And this Bastrika Pranayama and Kapalabhati Pranayama and Bahaya Pranayama, Anulomana Vilomana Pranayama, and Udgiti and Agnisara, so Shavasana. So these are the other yogasana which can help the improvement. So improvement in what? Improvement in vision and improvement in eye condition. And then prevention. Prevention of what? Or else that give the prevention than the before getting the disease, or else it have the prevention of the progression of the disease. So these are the eye rotations. So don't forget doing after eye exercise palming, rubbing the palm together to be generate heat in damp place over the eye. So which is not like, which is just touching, which is not just like not able to, don't give any pressure, and excluding all light and opening eye into the darkness. So gently pressure
and release the few time into the edges of the eye socket. So then in same way, have the breathing slowly and open your eye. And after open of eye, so if you feel to do Brahmari, then if you feel somewhat freshness, it's well and good, or else something else. If you are feeling like something darkness, like that means just wash your face or just wash your eye with just water, and just relax for a few minutes. Then next start with the pranayamas. And this is Trataka, Bastrika, Kapalavati, Aya Pranayama, Anulomana Vilomana, and Udditi Pranayama. Then in Pranayama there will be Omkara. So there will be chanting of Om. So Om have its have power. So ಅದ್ರದೇ ಅದು ಒಂದು ಎನರ್ಜಿ ಇರುತ್ತೆ. ಸೊ ನೀವು ಓಂ ಅಂತ ಮಾಡುವಾಗ there will be ಅಧಿಚಕ್ರ. ಸೊ ಚಕ್ರದಲ್ಲಿ ಅಧಿಚಕ್ರ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಸೊ ಓಂ ಚಾಂಟ್ ಮಾಡುವಾಗ ಕೂಡ ನಮ್ಮ ಬ್ರೀತಿಂಗ್ ಕೂಡ ಒಂದು ಪ್ಯಾಟರ್ನ್ ಆಗುತ್ತೆ. ಸೊ ಮತ್ತೆ ನಾವು ಕಣ್ಣನ್ನ ಮುಚ್ಚಿರ್ತೀವಿ. ಸೊ ಆಗೇನಾಗುತ್ತೆ, ಕಣ್ಣಿಗೂ ಕೂಡ ರೆಸ್ಟ್ ಸಿಕ್ತಂಗ ಆಗುತ್ತೆ. ಸೊ ಎಲ್ಲ ಎಫೆಕ್ಟ್ ಆಗಿ ಸೊ ಕಣ್ಣಿಗೆ ಇಟ್ಸ್ ಹ್ಯಾವ್ ಪಾಸಿಟಿವ್ ಎನರ್ಜಿ ಅಂಡ್ ಪಾಸಿಟಿವ್ vibes and give the relaxation to the eye. Then Agnisara Kriya. And then till now we discussed like what are the eye disorder and what is the eye structure, and then how eye disorder will be the cause, how it will be, then what are the kriyas and kriya kalpas, and then what are the research center science which give the like treatment or preventive measures for the eye care. So now before going eye donation, I would like to talk regarding cornea. So cornea andre ಹೇಳ್ದೆ ಆಗ್ಲೇ ಅದೊಂದು ವಾಚ್ ಇದ್ದಂಗೆ. ಸೊ ವಾಚ್ ಅಂದ್ರೆ ಎಲ್ರಿಗೂ ಗೊತ್ತು, ವಾಚ್ ಮೇಲೆ ಒಂದು ಕನ್ನಡಿ ಇರ್ತೈತಿ. ಆ ಕನ್ನಡಿ ತರದಲ್ಲಿ ಕೆಳಗೆ ಏನಿರುತ್ತೆ ಅದ್ರ ಮೂಲಕ ನಾವು ಕಾಣ್ತೀವಿ. ಸೊ ನಮ್ಗೆ ಇದು ವಾಚ್ ಗ್ಲಾಸ್ ಏನಿರುತ್ತೆ, ವಾಚ್ ಗ್ಲಾಸ್ ಅದೇ ನಮ್ದು ಕಾರ್ನಿಯಾ. ಸೊ ಆ ತರ ಇಮ್ಯಾಜಿನೇಷನ್ ಅಲ್ಲಿ ನಾವು ನೋಡಿದಾಗ ಸ್ವಲ್ಪ ಡೂಮ್ ಶೇಪ್ ಇರುತ್ತೆ. ಅಂಡ್ ದೆನ್ ಆ ಒಂದು ಡೂಮ್ ಶೇಪ್ ಇಂದಾನೆ ನಮ್ಗೆ ಲೈಟ್ ರೇಸ್ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ಫೋಕಸ್ ದಿ ಲೈಟ್ ಇಟ್ ಕಮ್ ಇನ್. ಸೊ ಏನ್ ಲೈಟ್ ಬರುತ್ತೆ, ಯಾಕಂದ್ರೆ ಲೈಟ್ ತುಂಬಾ ಸ್ಕ್ಯಾಟರ್ಡ್ ಆಗಿರುತ್ತೆ. ಅಂಡ್ ದೆನ್ ಎಲ್ಲ ಲೈಟ್ ಕೂಡ ವೇವ್ ಲೆಂತ್ ಡಿಫ್ರೆಂಟ್ ಇರುತ್ತೆ. ಸೊ ಹಂಗೆ ಸ್ಕ್ಯಾಟರ್ಡ್ ಆಗಿರೋದನ್ನ ಒಂದು ಕಡೆಗೆ ತೆಗೆದು ಒಂದು ಕಡೆಗೆ ಫೋಕಸ್ ಮಾಡುತ್ತೆ, ಅದು ಕಾರ್ನಿಯಾ ಮಾಡುವಂತದ್ದು. ಸೊ ಅದಕ್ಕೆ ಏನಾದ್ರೂ ಡಿಸೀಸ್ ಬಂದ್ರೆ, ಸೊ ತುಂಬಾ ಇದೆ, ಲೈಕ್ ಇನ್ಫೆಕ್ಷನ್ ಆಗ್ಬೋದು, ಇಂಜುರಿ ಆಗ್ಬೋದು, ಎಕ್ಸ್ಪೋಜರ್ ಟು ಟಾಕ್ಸಿನ್ ಆಗ್ಬೋದು, ಅಂಡ್ ಡ್ಯಾಮೇಜ್ ಟು ಇಟ್. ಬಿಕಾಸ್ ಆಫ್ ದೀಸ್ ಕಾಸಸ್ there will be lot of diseases in cornea. So even ಅದು ನಮ್ಗೆ ಏನ್ ಕೊಡುತ್ತೆ, ರೆಡ್ ಐ ಕೊಡ್ಬೋದು, ವಾಟರಿಂಗ್ ಆಫ್ ಐ, ಪೇನ್, ರೆಡ್ಯೂಸ್ ವಿಷನ್ ಅಂಡ್ ಆಲ್ ಆಫ್ ಇಟ್. These are the associated complaint, associated sign, but mainly there will be involvement of cornea. So how we came to know, for example, I will take corneal opacity. Before corneal opacity, that cornea ulcer should be happen. So the person which have injury or which have like external injury. So because of external injury, he had a cornea ulcer. Not only cornea ulcer, even he have red eye and watering of eye and pain and reduced vision. So along with all these things, so even cornea become ulcer. So that can be appreciated with the slit lamp with completely. So that our aim during that time, our aim to treat the corneal ulcer. Anyhow, we know the scar is going to happen. So the aim is to treat corneal ulcer. So later corneal opacity. So when the corneal opacity will be treated, or else the corneal opacity is not at all treated, so that can be treated
surgically with the corneal transplantation. And then some people doesn't have the vision only. So why they doesn't have vision? So because of corneal disease, so the corneal transparency. So for example, you have watch, think of it, just you have washed cloth or washed something in a hand, so water entered to inside. So whether you able to see anything properly as a time? No, na. So same way, so that layer, what is the layer is there, that layer is got destroyed, or that is get destroyed, and then they are deposited as like a scar. So when the scar is there, there is no transparency. So how the watch glass have something fog, we can't able to see. The same way we can't able to visualize properly. So even cornea is the main culprit which is involved in the disease. So during that time, the transplantation should be done, and then through that transplantation, we can reverse their vision. So for that, eye donation is very important. So in eye donation, that is not at all taking while living. So it always taking after death. So must to remove is the 4 to 6 hours after the death. The procedure will be 20 to 30 minutes. And then those who are no, because when the eye donation, there will be form will be there, and then they will take all consent, and then they inform in the family members, and through family members also they will take consent, everything, sign and signature and everything, and which hospital they have to go to donate, everything will be there in a consent form. So after that, if the relation who is signed, so that person is have to inform soon after his death. So within 4 to 6 hours, there will be a team for that high collection team. So that will come, then they will come, and then they will collect the cornea, collect the eye. Collect the eye is nothing but cornea. Means they will collect completely, enucleation will be, they will take it, and then some people will be collect differently. Sometime maximum there will be enucleation. The enucleation is nothing but they completely take the eyeball, but transplantation will happen only the cornea, and the identity of the donor and recipient are kept to be confidential. And these are the links, so you can get to know eye donation, eye banking. And then one more question, like in like curiosity question, there will be, yeah, we know the actor that Puneet Rajkumar, which is very energy and power to everybody. And then for his high below, their doctors told there will be 4 members, those who are having vision. So how it possible that I as per even doctors, they are saying like we'll make a like a slice over the one cornea. So if you anybody know like a lens like capsule, as like lens capsule will be there, so that we can like make a slice with that, and then same way the cornea can be sliced like one become 2, and then so same way that these 2 cornea may be sliced, and then they donated, and then they replaced to the recipient maybe. And then lastly, thank you, and then sorry in between I could not able to connect because of network problem. So yes, Dr. Padma, ತುಂಬಾ ಚೆನ್ನಾಗಿ ಇತ್ತು. You have presented very well. So ಏನಾದ್ರೂ ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಆಕ್ಚುಲಿ ಒಬ್ರು ಕೇಳ್ತಾ ಇದ್ರು ಡಾಕ್ಟರ್ ಪದ್ಮಾ, ಯಾರು ಅದು
ನೀವು ಅನ್ಮ್ಯೂಟ್ ಮಾಡಿ ಕೇಳ್ತೀರಾ ಮೇಡಮ್? ಹಲೋ, ಅವರು ಡಯಾಬಿಟಿಕ್ ರೆಟಿನೋಪತಿ ಸೊ ಅವರು ಡೈಲಿ ಐ ಡ್ರಾಪ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಓಕೆ, ಅಂದ್ರೆ ಆಯುರ್ವೇದಿಕ್ ಅಲ್ಲ, ಅವ್ರು ಯಾವ್ದೋ ಒಂದು ಕೊಟ್ಟಿದ್ದಾರೆ. ಯಾವ್ದು? ಹಲೋ, ಅವ್ರು ಡೈಲಿ ಒಂದು ಕೊಟ್ಟಿದ್ದಾರೆ. ಹಾ, ಹಲೋ, ನಮಸ್ತೆ ಮೇಡಮ್. ಹಾ, ನಮಸ್ತೆ, ಹೇಳಿ. ಗ್ಲೂಕೋಮಾ ಪ್ರಾಬ್ಲಮ್ ಇರೋರ್ಗೆ ಬ್ರಿಟಿಬ್ಲಿವ್ ಅಂತ ಡೈಲಿ ಕೊಡ್ತಾರೆ ಯೂಸ್ ಮಾಡ್ಲಿಕ್ಕೆ. ಓಕೆ, ಹೇಳಿ ಮೇಡಮ್ ಇನ್ನೊಂದ್ಸಲಿ. ಗ್ಲೋಕೋಮಾಗೆ, ರೆಟಿನೋಪತಿ ಅಲ್ಲ, ಗ್ಲೂಕೋಮಾ. ಓಕೆ, ಅದಕ್ಕೆ ಬ್ರಿಟಿಬ್ಲಿವ್ ಡೈಲಿ 3 times ಹೀಗೆ ಕೊಟ್ಟಿದ್ದಾರೆ. ಎಷ್ಟು mg, ಎಷ್ಟು ಪರ್ಸೆಂಟೇಜ್ ಇದೆ ಮೇಡಮ್? 0.5. ವೇರಿಯೇಷನ್ಸ್ ಆಗ್ತಾ ಇರ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಡಯಾಗ್ನೋಸ್ ಆದಾಗ 18 ಇತ್ತು, ನಂತರ 16, 14, 12 ವರೆಗೂ ವೇರಿಯೇಷನ್ ಆಗ್ತಾ ಇರ್ತದೆ. ಆಮೇಲೆ ಈಗ ಮಧ್ಯದಲ್ಲಿ ನಾವು ಎಳ್ನೀರ್ ಕೊಲಂಬಿಯಾ 2 times ಯೂಸ್ ಮಾಡ್ತಾರೆ. ಬ್ರಿಟಿಬ್ಲಿವ್ 2 times ಯೂಸ್ ಮಾಡ್ತಾರೆ. ಪ್ರೆಷರ್ ಎಷ್ಟಿತ್ತು ಮೇಡಮ್ ಲಾಸ್ಟ್ ಟೈಮ್ ಮಾಡಿದಾಗ? ಲಾಸ್ಟ್ ಟೈಮ್ 12 and 14 ಬಂದಿತ್ತು. 12, ರೈಟ್ 14, ಲೆಫ್ಟ್ 12. ಓಕೆ, ಮತ್ತೆ ಇನ್ನೊಂದು ಮೇಡಮ್, ಎಷ್ಟು ವರ್ಷ ಆಯ್ತು ಮೇಡಮ್ ಅವ್ರಿಗೆ ಗ್ಲೋಕೋಮಾ ಬಂದು? ಅದು ಮೊದ್ಲೇ ಗೊತ್ತಿಲ್ಲ ನಮ್ಗೀಗ 4 years ಬ್ಯಾಕ್ ನಿಂದ ಡಯಾಗ್ನೋಸ್ ಆಗಿದೆ. 3.5 ಮೋಸ್ಟ್ಲಿ 3 and 4. ಎರಡನ್ನೂ ಕಂಟಿನ್ಯೂ ಮಾಡ್ಬೇಕಿರತ್ತೆ ಮೇಡಮ್. ಅದು ಫಸ್ಟ್ ಡಯಾಗ್ನೋಸ್ ಮಾಡಿದಾಗ 18 ಇತ್ತು. ಬಿಕಾಸ್ ಏನಂದ್ರೆ ಅದು ಪ್ರೆಷರ್ ವೈಸ್ ಡೋಸಸ್ ಕಡಿಮೆ ಮಾಡ್ತಾ ಹೋಗ್ತಾರೆ ಪವರ್. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು ಎಷ್ಟದು ಪಾಯಿಂಟ್ ಎಷ್ಟೋ ಇರತ್ತೆ ನಮ್ದು. ಸೊ ಅವರು ಯಾವ್ದು ಡೋಸ್ ಏನ್ ಕಡಿಮೆ ಮಾಡಿಲ್ಲ, ಹಂಗೆ ಕಂಟಿನ್ಯೂ ಮಾಡು ಅಂತ ಹೇಳಿದಾರೆ. ಡೋಸ್ ಅಂದ್ರೆ 1 to 3 ಅಂತಲ್ಲ ಮೇಡಮ್, ಅದು ಪಾಯಿಂಟ್. ಈಗ ನಿಮ್ದು ಅದು ನಿಮ್ ಹತ್ರ ಇದೆಯಾ? ನೀವೇ ಮನೇಲಿ ಇದ್ದೀರಾ ಮೇಡಮ್? ಹೌದು, ಮನೇಲಿ ಇದೀನಿ ಮೇಡಮ್. ನಿಮ್ ಕೈಲಾದ್ರೂ ಇದ್ರೆ ಅದ್ರಲ್ಲಿ ಓದ್ತೀರಾ ಏನಿದೆ ಅಂತ ಹೇಳಿ? ನಾ ನಿಮ್ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬಿಡ್ಲಾ ಮೇಡಮ್? ಒಳ್ಳೇದು, ಇನ್ನೂ ಒಳ್ಳೇದು. ಯಾಕಂದ್ರೆ ಬೇರೆದವರಿಗೂ ಮತ್ತೆ ತೊಂದರೆ ಆಗ್ತದಲ್ಲ. ಆಯ್ತು. ವಾಟ್ ಟೈಮ್ ವಿಲ್ ಟಾಕ್ ಯು? ನನ್ಗೆ ಸಂಜೆ ಕಾಲ್ ಮಾಡಿ. ಆಫ್ಟರ್ 7 ಮೇಡಮ್? ಹಾ, 7 ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್. ಓಕೆ, ಸೊ ಮತ್ತೆ ಬೇರೆಯವ್ರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಆಕ್ಚುಲಿ ಅಂದ್ರೆ ಕೆಲವೊಬ್ರು ಕೇಳ್ತಾ ಇದ್ರು ಐ ಡ್ರಾಪ್ ಈಗ ಕಂಪ್ಯೂಟರ್ ನೋಡ್ತಾರಲ್ಲ ಕಂಟಿನ್ಯೂಸ್ ಆಗಿ, ಸೊ ಈಗ ಅನ್ಅವಾಯ್ಡಬಲ್ ಕಂಡೀಷನ್ಸ್ ಇರುತ್ತೆ, ಆ ಟೈಮಲ್ಲಿ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ಇಟ್ಸ್ ಗುಡ್ ಕ್ವಶನ್. who is asked, that's thank you. ಸೊ ಏನೇ ಅಂದ್ರೆ ನಾನು ಕನ್ನಡದಲ್ಲಿ ಹೇಳ್ಬೇಕಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ಕನ್ನಡ, ಇಂಗ್ಲಿಷ್ ಅಲ್ಲಿ ಹೇಳಿ. ಅವ್ರು ಇಂಗ್ಲಿಷ್ ಅವರು ಗೋಮತಿ ಮೇಡಮ್ ಅಂತ ಕೇಳಿದ್ದು. ಓಕೆ, ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀರಿ ಕ್ವಶನ್? ಸೊ nowadays we are using like ಕಂಪ್ಯೂಟರ್ ಸ್ಕ್ರೀನ್ ಟೈಮ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ, we are using screen time, we are giving more screen time. So what we can do to protect our eyes? Okay, very simple I will say, because we can't go and then we can't take therapy everything. So at least we can do like sitting with where we are sitting, and there will be 6 meter distance, and then we have to gaze that thing, and then we have to close, and at least we have the palming exercise, because palming exercise give the wonderful relax to our eye. And then the gazing, the 6 meter, 6 to 6, that will be there, like one rule will be there. So we can sit and then we have to gaze one point of that, and then or else greenery. So anything is green somewhere, anyhow we are sitting like in window side somewhere, so just gaze out at least 6 minutes or 6 seconds. So just gaze out 6 seconds and do palming for 30 seconds. So like that 30 seconds or 1 minute if you doing, that will be the better, at least relax will be there. And then that what will be, because main thing is eye strain, because when we see these laptops, one is we stop unknowingly blinking while reading, so even evaporation of the tear film will be happening during that time. And then because of that again eye strain will give the muscle strain.
So that way, I mean, that asking something relaxed. So during that time, just give the relaxation therapy in the form of farming, and then that gazing the greenery things. That's just enough. Okay, fine. So any eye drop you want to suggest for healthy eye? Yeah, definitely. Like there is base Sunetra will be there, and then eye tone, and then moreover I prefer Triphala. Okay. One is Triphala, and another is Jivantyadigrutha. And the Jivantyadigrutha, how we have to use? Just make it like not completely, because Jivantyadigrutha everyone give the for drinking. But I personally see the patient while night they are use Jivantyadigrutha. They can have the like fresh, relaxed eye, and then they can have their work as usual. ಅಂದ್ರೆ ಜೀವಂತಾದಿಗೃತ ಹೊಟ್ಟೆಲ್ ತಗೋಬೇಕಾ ಅಥವಾ ಕಣ್ಣಿಗೆ ಹಾಕಿದ್ರೆ ಸಾಕ? ಕಣ್ಣಿಗೆ ಕೇಳ್ತೀನಿ ನಾನು. ಹೊಟ್ಟೆಗೆ ತಗೊಳ್ಳೋದಿದೆ, ಹೊಟ್ಟೆಗೆ ಹಾಕೊಳ್ಳೋದಿದೆ. ಹೊಟ್ಟೆಗೆ ಹಾಕೊಳ್ಳೋದಕ್ಕೆ ಪ್ರೊಸೀಜರ್ ಮಾಡ್ತಾರೆ ಜೀವಂತಾದಿಗೃತ. ಸೊ ಎರಡು ಕೂಡ ಒಂದು ಒಳ್ಳೇದು. ಈಗ ನಾವು ತುಪ್ಪ ನಾವ್ ಹೆಂಗ್ ತಿಂತೀವಿ, ನಮ್ ಮಾಮೂಲಿ ತುಪ್ಪ ಬಳಸ್ತೀವಲ್ಲ, ಸೊ ಹಂಗೇನೆ ಇದನ್ನ ಜಸ್ಟ್ ಒಂದು 1/2 ಸ್ಪೂನು 1 ಸ್ಪೂನು ತುಪ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು. ಮತ್ತೆ ಜೀವಂತಾದಿಗೃತನ ಕಣ್ಣಿಗೆ ಮಲಗುವಾಗ, ತುಂಬಾ ಆಗಿರುತ್ತೆ ಇವತ್ತು ನಾನು ತುಂಬಾ ಲ್ಯಾಪ್ಟಾಪ್ ನೋಡಿದೀನಿ, ತುಂಬಾ ಎಕ್ಸರ್ಸೈಸ್ ಮಾಡಿದೀನಿ, ಲೈಕ್ ಐ ಎಕ್ಸರ್ಸೈಸ್ ಮೀನ್ಸ್ ತುಂಬಾ ಸ್ಟ್ರೈನ್ ಆಗಿದೆ ನನಗೆ, ಬಾಡಿನೂ ಸ್ಟ್ರೈನ್ ಆಗಿದೆ. ಸೊ ಅಂತ ಟೈಮಲ್ಲೂ ಕೂಡ ಏನಾಗುತ್ತೆ, ಐಗೂ ಕೂಡ ಸ್ಟ್ರೈನ್ ಆಗಿರುತ್ತೆ ಆಟೋಮೆಟಿಕಲಿ. ಸರ್ ಅಲ್ಲ ಮೇಡಮ್, ಅದು ದಪ್ಪ ಇರುತ್ತಲ್ವಾ, ಹೇಗೆ ಅಪ್ಲೈ ಮಾಡ್ಕೊಳ್ಳೋ ಕಾಡಿಗೆ ಹಾಕಿದಾಗ? ಏನ್ ಹೇಳಿ? ಈಗ ಜೀವಂತಾದಿಗೃತ ಅಂದ್ರೆ ಸ್ವಲ್ಪ ದಪ್ಪನೇ ಇರುತ್ತಲ್ವಾ? ನಾನು ಅದನ್ನ ಹೇಳಕ್ ಬಂದೆ. ಜೀವಂತಾದಿಗೃತ ಅಂದ್ರೆ ಅದು ಘೃತ ಫಾರ್ಮ್ ಇರುತ್ತೆ. ಸೊ ಅದನ್ನ ತುಪ್ಪ ತರ ಇರುತ್ತೆ, ತುಪ್ಪ ಮರಳು ತರ ಇರುತ್ತೆ. ಅದನ್ನ ಸ್ವಲ್ಪ ಹೀಟ್ ಮಾಡಬೇಕಿರುತ್ತೆ. ಬಟ್ ಇದನ್ನ ನೀವ್ ಯಾವ ತರ ಹೀಟ್ ಮಾಡ್ಬೇಕಂದ್ರೆ, ವಾಟರ್ ಇರತ್ತಲ್ಲ, ವಾಟರ್ ಬೌಲ್ ಅಲ್ಲಿ ಸ್ವಲ್ಪ ಹೀಟ್ ಮಾಡಿ, ಹೀಟ್ ಮಾಡಿದ ತಕ್ಷಣನೇ ಹಾಕೋದು ಬೇಡ. ಹೀಟ್ ಮಾಡಾದ್ಮೇಲೆ ನಿಮ್ಗೆ ಅದು ಲಿಕ್ವಿಫೈಡ್ ಆಗುತ್ತೆ. ಲಿಕ್ವಿಡ್ ಆದ್ಮೇಲೆ ಮತ್ತೆ ನೀವು ಬೆರಳಲ್ಲಿ ಅದ್ರದ್ದು ಟೆಂಪರೇಚರ್ ನೋಡ್ಕೋಬೇಕು, ಯಾಕಂದ್ರೆ ಕಣ್ಣಿಗೆ ಯೂಸ್ ಮಾಡ್ತಾ ಇರೋದು ನೀವು. ಓಕೆ, ನೀವೇನಾದ್ರೂ ಗೊತ್ತಿಲ್ದೇನೆ ಏನೋ ಒಂದು ಮಾಡತ್ತಂದ್ರೆ ಮತ್ತೆ ಇನ್ನೇನೋ ಒಂದಾಗುತ್ತೆ, ಬಿಕಾಸ್ ಅಷ್ಟು ಸೂಕ್ಷ್ಮವಾದ ಸ್ಟ್ರಕ್ಚರ್ಗಳು ಕಣ್ಣು. ಏನೇ ಮಾಡೋದಿತ್ತಂದ್ರೆ ಡಾಕ್ಟರ್ ಕೇಳಿ ಮಾಡಿದ್ರೆ ಉತ್ತಮ. ಸೊ ಅವಾಗ ಏನಾಗುತ್ತೆ, ನಿಮ್ ಕಣ್ಣಿಗೆ ಆರಾಮ ಆಗ್ತದೆ. ಇದು ಕಣ್ಣಿನ ಪೊರೆಗೆ ಈಗ 60% ಪೊರೆ ಬಂದಿದ್ರೆ ಅದಕ್ಕೇನಾದ್ರೂ ಡ್ರಾಪ್ಸ್ ಆತರ ಇದೆಯಾ? ಅದಕ್ಕೆ ಹೇಳ್ತಾ ಇದೀನಿ. ಸೊ ಕಣ್ಣಿನ ಪೊರೆ ಅಂತ ಅಂದ್ರೆ, ಕಣ್ಣಿನ ಪೊರೆ ಅಂದ್ರೆ ಯಾವ್ದು ಹೇಳ್ತಿದ್ದೀರಾ ನೀವು? ಕ್ಯಾಟ್ರಾಕ್ಟ್ ಹೇಳ್ತಿದ್ದೀರಾ ಅಥವಾ ಅಲ್ಸರ್ ಹೇಳ್ತಿದ್ದೀರಾ? ಏನ್ ಹೇಳಿ? ಕ್ಯಾಟ್ರಾಕ್ಟ್ ಕ್ಯಾಟ್ರಾಕ್ಟ್ ಆದ್ರೆ ಕ್ಯಾಟ್ರಾಕ್ಟ್ಗೆ ನಿಮ್ಗೆ ಐ ಡ್ರಾಪ್ ಅನ್ನೋದಕ್ಕಿಂತ ಅದು ಆಕ್ಚುಲಿ ನಾವು ನೋಡ್ಬೇಕಿರತ್ತೆ, ನ್ಯೂಕ್ಲಿಯಸ್ ಕ್ಯಾಟ್ರಾಕ್ಟ್ ಅಥವಾ ಯಾವ ಕ್ಯಾಟ್ರಾಕ್ಟ್, ಅದು ಕ್ಯಾಟ್ರಾಕ್ಟ್ ಟೈಪ್ ಯಾವ್ದು ಅಂತ ನೋಡ್ತೀವಿ. ಬಟ್ 99% ನಾನ್ ಹೇಳ್ತಿರೋದು, ಎಷ್ಟೊಂದು ಪ್ರಾಕ್ಟಿಕಲಿ ರಿಸರ್ಚ್ ಗಳು ನಡೆದಿದೆ, ಬಟ್ ರಿಸಲ್ಟ್ ಗಳು ನಮ್ಗೆ ಕಡಿಮೆ ಬಂದಿದೆ. ಆಯುರ್ವೇದದಲ್ಲಿ ರಿಸಲ್ಟ್ ಕಡಿಮೆ ಬಂದಿದೆ ಐ ಡ್ರಾಪ್ ಇಂದ. ಬಟ್ ಅಲ್ಲಿ ಆ ಜಾಗದಲ್ಲಿ ನಮ್ಗೆ ಸರ್ಜರಿನೇ ಬೆಸ್ಟ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಅವ್ರಿಗೆ ಕಣ್ಣಿನ ಪೊರೆ ಬಂದಿರೋದು ಇನ್ 20 ವರ್ಷನೋ, ಲೈಕ್ 70 80 ಅಂತವ್ರಿಗೇನೆ, 40 50 40 ತುಂಬಾ ಕಡಿಮೆ, 40 50 60 ಬರೋದು ತುಂಬಾ ಕಡಿಮೆ. 60 ಮೇಲೆ ಬರೋದು ಜಾಸ್ತಿ ಇರುತ್ತೆ. ಸೊ ನೀವು ಸುಮ್ನೆ ಅನ್ನೆಸರಿ ಅವ್ರಿಗೆ ಈಗ 1 ವರ್ಷ 6 ತಿಂಗಳವರೆಗೆ ಇದ್ ಮಾಡೋ ಬದಲು 15 ನಿಮಿಷ ಅಷ್ಟೇ ಸರ್ಜರಿ. ಕೈಯಿಂದ ಮಾಡ್ತೀನಿ ಅಂದ್ರೆ 15 ನಿಮಿಷ, 5 ನಿಮಿಷ ಸರ್ಜರಿ ಆಗುತ್ತೆ. ಸೊ ಒಂದು ಲೆನ್ಸ್ ಹಾಕ್ಬೋದಲ್ಲ. ಸರಿ ಸರಿ, ಥ್ಯಾಂಕ್ ಯು. ಆಮೇಲೆ ಒಬ್ರು ಕೇಳ್ತಿದಾರೆ, 2 ವೀಲರ್ ರೈಡ್ ಮಾಡುವಾಗ ಕಣ್ಣಿಗೆ ಕೀಟ ಬಿದ್ದಾಗ ಏನು ಮಾಡಬೇಕು ಅಂತ ಕೇಳ್ತಿದಾರೆ. ವೆರಿ ವೆರಿ ಗುಡ್ ಕ್ವಶನ್. ಸಡನ್ ಆಗಿ ಕೀಟ ಬೀಳ್ತು ಅಂತಂದ್ರೆ ನೀರಲ್ಲಿ ವಾಶ್ ಮಾಡಕ್ಕಿರತ್ತೆ, ಏನು ಇಲ್ಲ ಅಂತಂದ್ರೆ. ಸೊ ಇನ್ ಕೇಸ್ ಅದಾದ ತಕ್ಷಣನೇ, ಯಾಕಂದ್ರೆ ನೆಗ್ಲೆಕ್ಟ್ ಮಾಡ್ಬಾರ್ದು. ಸೊ ಐ ಎಲ್ಲಿದ್ದಾರೆ ಅಲ್ಲಿ ಐ ಯಾವ್ದಾದ್ರು ಒಂದು ಐ ಕ್ಲಿನಿಕ್ ಇತ್ತಂದ್ರೆ ಅಲ್ಲಿ ಹೋಗ್ಬೇಕಿರತ್ತೆ. ಯಾಕಂತಂದ್ರೆ ಏನು ಇಲ್ಲ ಅಂತಂದ್ರೆ, ಯಾರಾದ್ರೂ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿತ್ತಂತಂದ್ರೆ ಅವ್ರ ಹತ್ರ ಏನೋ ಪ್ಯಾರಾಕೈನ್ ಏನಾದ್ರು ಇಟ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಪ್ಯಾರಾಕೈನ್ ಹಾಕೊಂಡು ಅದ್ರಿಂದನಾದ್ರೂ
ಅದನ್ನ ಈಚೆ ತೆಗಿಬಹುದು. ಅಕಸ್ಮಾತ್ ಅದ್ ಏನು ಅಂತ ಗೊತ್ತಾಗ್ಲಿಲ್ಲ ಅದ್ ಸರಿಯಾಗಿ ಅಂತಂದ್ರೆ ತಕ್ಷಣ ಅವರು ಕ್ಲಿನಿಕ್ ಹೋಗ್ಲೇಬೇಕಿರುತ್ತೆ. ಯಾಕಂದ್ರೆ ಅದನ್ನ ಸ್ಲಿಟ್ ಲ್ಯಾಂಪ್ ಇಂದ ತೆಗಿತೀವಿ. ಯಾಕಂದ್ರೆ ಸ್ಲಿಟ್ ಲ್ಯಾಂಪ್ ಅಲ್ಲಿ ಮೈಕ್ರೋಸ್ಕೋಪ್ ಇರುತ್ತೆ. ಸೊ ಅದು ನಮ್ಗೆ ಮ್ಯಾಗ್ನಿಫೈ ಕೊಡುತ್ತೆ ಯಾವ ಲೆವೆಲ್ ಅಲ್ಲಿ ಯಾವ ಡೆಪ್ತ್ ಅಲ್ಲಿ ಹೋಗಿ ಕೂತಿದೆ ನಮ್ ಕಾರ್ನಿಯಾ ಡೆಪ್ತ್. ಯಾಕಂದ್ರೆ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಕಣ್ಣಲ್ಲಿರೋದು. ಸೊ ಹಾಗಾಗಿ ಅನ್ನೆಸರಿ ಕಣ್ಣು ನಾವೇ ಕಳ್ಕೊಂಡ್ಬಿಡ್ತೀವಿ. ಸೊ ಇಮಿಡಿಯೇಟ್ ಒಂದು ವಾಟರ್ ವಾಶ್ ಕೊಡ್ಬೇಕು, ದೆನ್ ಇಮಿಡಿಯೇಟ್ ಕ್ಲಿನಿಕ್ ಹೋಗ್ಬೇಕು. 2 ಇನ್ಸ್ಟೆಂಟ್ ಅಂತ ಆಗ್ಬೇಕು. ಆಮೇಲೆ ಒಬ್ರು ಕ್ವಶನ್ ಕೇಳ್ತಾ ಇದ್ರು, ಲೈಕ್ ಈಗ ಅವ್ರು ಕಾಜಲ್ ಯೂಸ್ ಮಾಡ್ಬೇಕು ಅಂತಾರೆ. ಓಕೆ, ಶಿ ವಾಂಟ್ಸ್ ಟು ಯೂಸ್ ಕಾಜಲ್ ಫಾರ್ ಹರ್ ಬೇಬಿ. ಸೊ ಯಾವ ಕಾಜಲ್ ಯೂಸ್ ಮಾಡ್ಬೋದು? ನೀವೇನಾದ್ರೂ ಕಂಪ್ನಿ ಸಜೆಸ್ಟ್ ಮಾಡ್ತೀರಾ? ನಾನ್ ಗೊತ್ತಿದ್ದಂಗೆ ಪತಂಜಲಿ ಅಂತ ಒಂದ್ ಹೇಳ್ದೆ, ಬಟ್ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ. ಮಕ್ಳಿಗೆ ಕಾಜಲ್ ಹಾಕೋದು ಅಂತನಾ? ಕಾಜಲ್ಗೆ ಯಾವ ಕಾಜಲ್ ಒಳ್ಳೇದು ಅಂತ. ಓಕೆ, ಅದವ್ರ ಮನೇಲೆ ಪ್ರಿಪೇರ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಿರತ್ತಲ್ಲ ಅಂತ. ಸೊ ಮನೆಯಲ್ಲಿ ಪ್ರಿಪೇರ್ ಮಾಡೋ ಮೆಥಡ್ ಹೇಳ್ತೀರಾ? ಹೌ ಟು ಪ್ರಿಪೇರ್ ಕಾಜಲ್ ಎಟ್ ಹೋಮ್? ವೆರಿ ಸಿಂಪಲ್. ಯಾಕಂದ್ರೆ ಎಲ್ಲರಿಗೂ ಗೊತ್ತು, ಲೈಕ್ ಒಂದು ಬಿಳಿ ಹೂ ಬರುತ್ತೆ, ಲೈಕ್ ಅದ್ರದ್ದು ಏನಂತಾರೆ, ಲೈಕ್ ನಂದಿ ಬಟ್ಲು ಅಂತ ಹೇಳ್ತಾರೆ. ಓಕೆ, ಸಂಸ್ಕೃತ ಅಲ್ಲಿ ಯಾವ್ದು ಹೇಳ್ತಾರೆ? ಏನ್ ಹೆಸರು? ಸಂಸ್ಕೃತ್ ಗೊತ್ತಿಲ್ಲ, ಕನ್ನಡದಲ್ಲಿ ನಂದಿ ಬಟ್ಲು ಅಂತ ಹೇಳ್ತಾರೆ. ಓಕೆ, ನಂದಿ ಬಟ್ಲು. ಸೊ ಅದನ್ನ ತಗೊಂಡು ಲೈಕ್ ಅದು ಒಂದು ಮೆಥಡ್ ಇರುತ್ತೆ, ಮತ್ತೆ ಇನ್ನೊಂದು ಬಾದಾಮಿ ಇರುತ್ತೆ. ಎರಡನ್ನೂ ಕೂಡ ಬರ್ನ್ ಮಾಡಕ್ಕಿರುತ್ತೆ. ಬಾದಾಮಿ ಸಪರೇಟ್ ಬರ್ನಿಂಗ್ ಇರುತ್ತೆ, ಮತ್ತೆ ಇದು ಸಪರೇಟ್ ಬರ್ನಿಂಗ್ ಇರುತ್ತೆ. ಬಟ್ ಅದನ್ನ ಪ್ಯೂರಿಟಿ ಅವ್ರು ಸ್ವಲ್ಪ ಚೆಕ್ ಮಾಡ್ಬೇಕಿರತ್ತೆ. ಬರ್ನಿಂಗ್ ಮಾಡಿ ಅದನ್ನ ಫುಲ್ ಮಸಿ ಮಾಡ್ಲಿಕ್ಕಿರುತ್ತೆ. ಅದು ಕಂಪ್ಲೀಟ್ ಮಸಿ ಆದ್ಮೇಲೆ ಅದ್ರದ್ದು ಒಂದು ಇದು ಬರುತ್ತೆ, ಲೈಕ್ ಒಂದ್ ಥಿಕ್ ಫಾರ್ಮ್ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಭಾವನ ಕೊಡ್ಬೇಕಿರತ್ತೆ. ಕೆಲವೊಂದ್ಸತಿ ಏನ್ ಮಾಡ್ತೇವೆ, ಅದ್ರದ್ದೇ ಲೀಫ್ ಇರತ್ತಲ್ಲ, ಲೀಫ್ ಅಲ್ಲ ಪೆಟಲ್ ಅಂತ ಹೇಳ್ತಾರಲ್ಲ, ಯಾವ್ದು ನಂದಿ ಬಟಲ್ದು ಪೆಟಲ್ಸ್, ಹೂವಿನ ರಸ. ಹೂವಿನ ರಸ ಹಾಕಿ ಅದನ್ನ ಸರಿಯಾಗಿ ಮಸಿತಾರೆ. ಮಸಿದು ಅದು ಒಂದು ಲೆವೆಲ್ಗೆ ಬರುತ್ತೆ, ಲೈಕ್ ಗಂಧದ ತರ, ಅಥವಾ ಲೈಕ್ ನಮ್ದು ಯಾವ್ದು ಬರುತ್ತಪ್ಪ, ಸ್ವಲ್ಪ ಪೇಸ್ಟ್, ತುಂಬಾ ಪೇಸ್ಟ್ ಅಲ್ಲ, ಗಟ್ಟಿ ಪೇಸ್ಟ್. ನಾವೊಂದು ಲೈಕ್ ಇದು ಚಂದ್ರೋದಯ ವರ್ತಿ ಮಾಡ್ಬೋದಲ್ಲ, ಆ ರೀತಿ. ಸೊ ಅವಾಗ ಸ್ವಲ್ಪ ಡ್ರೈ ಅಪ್ ಕೂಡ ಆಗುತ್ತೆ ಅದು, ಅದನ್ನ ಕೂಡ ಬಳಸ್ಬೋದು. ಬಟ್ ಅದಕ್ಕೆ ಏನಂದ್ರೆ ಇವ್ರಿಗೆ ಲೈಕ್ ಇನ್ಫೆಕ್ಷನ್ ಆಗ್ಬಾರ್ದು. ಯಾವ್ದಾವ್ದು ಬಳಸೋದು ತುಂಬಾ ಸ್ಟೆರೈಲ್ ಅಲ್ಲಿ ಮಾಡ್ಬೇಕು. ಲೈಕ್ ಓಟಿಲ್ ನಾವು ಮಾಡದಂಗೆ ಆ ಲೆವೆಲ್ಗೆ ಸ್ಟೆರೈಲಿಟಿ ಇತ್ತು ಅಂತಂದ್ರೆ ಇದು ಅವ್ರಿಗೆ ತುಂಬಾ ಉತ್ತಮ ಆಗುತ್ತೆ. ಓಕೆ, ಅಂದ್ರೆ ಅದು ಏನ್ ಬೂಸ್ಟ್ ಹತ್ತಲ್ವಾ ಅದು? ಅಂದ್ರೆ ಸ್ವರಸ ಹಾಕಿ ಮಾಡಿರ್ತೀವಲ್ಲ ನಂದಿ ಬಟ್ಲು. ನಾನು ಅದಕ್ಕೆ ಹೇಳಿದ್ದು, ಅದು ಫುಲ್ ಸ್ಟೆರೈಲ್ ಅಲ್ಲಿ ಮಾಡ್ಲಿಕ್ಕಿರತ್ತೆ. ಸೊ ಸ್ಟೆರೈಲ್ ಅಲ್ಲಿ ಅದೆಲ್ಲನು ನೋಡಿ ನಂತರ ಅದು ಸರಿ ಅನ್ಸಿದ್ರೆ ಮಾತ್ರ ಅದನ್ನ ಅಪ್ಲೈ ಮಾಡ್ಲಿಕ್ಕಾಗತ್ತೆ. So you are telling to prepare kajal at home by burning badam and nandi butlu flower, and after that saturating that black one with the flower rasa. Okay, so after that they can use for eyes as kajal anta ಹೇಳ್ತಿದ್ದೀರಾ. ಹೌದು. Okay, but it should be prepared under sterile conditions. ಹೌದು. Okay, so ನಾವ್ ಈಗ ಮನೆಯಲ್ಲಿ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ, we can't prepare at home. ಸೊ ನೀವು ಯಾವ್ದಾದ್ರು ಸಜೆಸ್ಟ್ ಮಾಡ್ಲಿಕ್ಕೆ ಆಗತ್ತಾ? ಹೌದು, ಲೈಕ್ ಹಿಮಾಲಯನ ಯೂಶಲಿ ಹೇಳ್ತಾರೆ, ಸೊ ಹಿಮಾಲಯ ಯೂಸ್ ಮಾಡ್ಬೋದು ಕಾಜಲ್ ಅವರು. ಓಕೆ, ಹಿಮಾಲಯ ಆಯುರ್ವೇದ ಇರುತ್ತೆ. ಓಕೆ, ಫೈನ್. ಸೊ ಮತ್ತೇನಾದ್ರು ಡೌಟ್ಸ್ ಇದೆಯಾ? ಆಕ್ಚುಲಿ ನೀವು ಲಾಗೌಟ್ ಆದಾಗ ಇದೆಲ್ಲ ಕ್ವಶನ್ ಕೇಳಿದ್ರು, ಸೊ ಐ ಆಮ್ ರಿಪೀಟಿಂಗ್ ಸೇ. ಓಕೆ, ಫೈನ್. ಅಲ್ಲ ಮೇಡಮ್, ಈ ನಂದಿ ಬಟ್ಲ ಹೂವಿಂದು ಹಾಲು ಬರ್ತದಲ್ಲ, ಅದು ಕಣ್ಣಿಗೆ ತಾಗಿದ್ರು ಅದೊಂಥರ ರೆಡಿಶ್ ಆಗೋದು, ಅಲರ್ಜೀಸ್ ಆಗೋದು ಆಗುತ್ತಲ್ಲ? ನಾನು ಹಾಲ್ದು ಹೇಳಿಲ್ಲ, ಅಕಸ್ಮಾತ್ ಅದು ಒಂದು ಇದನ್ನ ಪ್ರಾಬ್ಲಮ್ ಆದ ಅಲರ್ಜೀಸ್ ಅದು ಯಾವ್ದು ಹೇಳಿ? ಈಗ ನಂದಿ ಬಟ್ಲ ಹೂವನ್ನ ನಾವು ಕೈಯಿಂದ ಕಿತ್ತಿ ಏನೋ ಕಣ್ಣಿಗೆ ನೀವು ಏನೇ ಹಾಕಿದ್ರು ಕೂಡ ಅದು ಫಾರಿನ್ ಬಾಡಿನೇ ಅದು. ಸೊ ಅದು ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡತ್ತೆ. ನೀವು ಜಾಸ್ತಿ ವಾಟರ್ ಹಾಕೊಂಡ್ ಕೂತ್ರು ಕೂಡ ಕಣ್ ರೆಡ್ ಆಗಿಬಿಡತ್ತೆ. ಸೊ ಅದ್ರದೇ ಒಂದು ಸಿಸ್ಟಮ್ ಇರತ್ತೆ ಕಣ್ಣಿಂದು. ಸೊ ಅದು ಯಾವ್ದನ್ನು ಕೂಡ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಮತ್ತೆ ಯಾವ್ದು ನ್ಯಾಚುರಲ್ ಆಗಿರದೆ ಅದು ಇದಿದೆ ಕಣ್ಣಿಗೆ ಹಾಲ್ ಬಿಟ್ರೆ ಕಣ್ಣು ಫುಲ್ ಪೊರೆ ಹೋಗ್ಬಿಡತ್ತೆ, ಅದೆಲ್ಲ ಇದಿರತ್ತೆ ಕೆಲವೊಬ್ರಿಗೆ. ಸೊ ಆ ತರದ ಥಿಂಗ್ಗಳನ್ನ ಮಾಡಕ್ಕೆ ಹೋಗ್ಬಾರ್ದು.
ಸೊ ಹಾಲು ಅಂತ ಹಾಕೊಳ್ಳೋದಿಲ್ಲ ಮೇಡಮ್, ಏನೋ ಅಕಸ್ಮಾತ್ ಬೈ ಮಿಸ್ಟೇಕ್ ಕಿತ್ತಿರ್ತೀವಲ್ಲ ಅದನ್ನೇ ಹೇಳಿದ್ದು. ಹಂಗಿದ್ದಾಗ ಏನಾಗುತ್ತೆ, ವಾಟರ್ ವಾಶ್ ಕೊಡಿ, ವಾಟರ್ ವಾಶ್ ಕೊಡಿ, ಮತ್ತೆ ಇಮಿಡಿಯೇಟ್ ಒಂದ್ಸಲಿ ಕ್ಲಿನಿಕ್ ಬನ್ನಿ. ಯಾಕೆ ಕ್ಲಿನಿಕ್ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ ಒಂದೇ ರೀಸನ್ ನಾ ಹೇಳೋದು, ಯಾಕಂದ್ರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಸ್ಲಿಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಆ ಸ್ಲಿಟ್ ಲ್ಯಾಂಪ್ ಅಲ್ಲಿ ಮೈಕ್ರೋಸ್ಕೋಪ್ ಹಾಕಿ ನೋಡ್ತೀವಿ. ಸೊ ಮೈಕ್ರೋಸ್ಕೋಪ್ ಅಲ್ಲಿ ನಮ್ಗೆ ನಿಮ್ದು ಕಣ್ಣಿನಲ್ಲಿ ಇದೆಯಲ್ಲ, ಕಾರ್ನಿಯಾ ಅಂತ ಹೇಳ್ತಿದೀನಿ, ಮತ್ತೆ ಸ್ಕ್ಲೀರಾ ಅಂತ ಹೇಳ್ತಿದೀನಿ, ಅದ್ರದ್ದು ಮೈನ್ಯೂಟ್ ಸ್ಟ್ರಕ್ಚರ್ ಗಳು ಇರುತ್ತೆ, ಅದ್ರದ್ದು ಲೇಯರ್ ಗಳಿರುತ್ತೆ. ಕಾರ್ನಿಯಾದು 5 ಲೇಯರ್ ಇದೆ, ಅದ್ರಲ್ಲಿ ಯಾವ ಲೇಯರ್ ಅಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಸ್ಲಿಟ್ ಲ್ಯಾಂಪ್ ಅಲ್ಲಿ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಕ್ಲಿನಿಕ್ ಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಒಬ್ರು ಆಕ್ಚುಲಿ ನೀವು ಲಾಗೌಟ್ ಆದಾಗ ಇನ್ನೊಂದು ಕ್ವಶನ್ ಕೇಳ್ತಿದ್ರು. ಸೊ ಕ್ಯಾನ್ ದೇ ಯೂಸ್ ಕಾಜಲ್ ಫಾರ್ ಬೇಬೀಸ್ ಅಂತ, ಬೇಬೀಸ್ ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಅದು ಎಷ್ಟು ಏಜ್ ನಿಂದ ಯೂಸ್ ಮಾಡ್ಬೇಕು ಅಂತ. ಹಲೋ ಹಲೋ, ಕ್ಯಾನ್ ಯು ಯೂಸ್ ಕಾಜಲ್ ಫಾರ್ ಬೇಬೀಸ್ ಅಂತ ಕೇಳ್ತಿದ್ರು. ಓಕೆ, ಬೇಬಿಗೆ ಯೂಸ್ ಮಾಡ್ಬೇಕಂದ್ರೆ ಎಷ್ಟು ಏಜ್ ನಿಂದ ನಾವು ಯೂಸ್ ಮಾಡ್ಬೋದು? ಯೂಶುವಲಿ ಮಕ್ಳಿಗೆ ಹಚ್ತಾರಲ್ಲ, ಚಿಕ್ಕ ಮಕ್ಕಳಿಗೆ, ಸೊ ಎಷ್ಟು ಏಜ್ ನಿಂದ ಹಚ್ಬೋದು? ಅದಕ್ಕೆ ಹಚ್ಚೋದಾದ್ರೂ ನಾವು ಯಾವ ಕಾಜಲ್ ಹಚ್ಬೋದು? ಲೈಕ್ ನೀವು ಹಿಮಾಲಯ ಹೇಳಿದ್ರಲ್ಲ, ಸೊ ಅದನ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀವಿ. ಓಕೆ, ಸಾರಿ ನನ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇಲ್ಲ, ನಾನು ತಿಳಿಸ್ತೀನಿ ನಾನು ನಿಮ್ಗೆ ಒಂದ್ಸಲಿ ಯಾವುದಕ್ಕೂ. ಓಕೆ ಓಕೆ. ಸೊ ಮತ್ತೇನಾದ್ರೂ ಡೌಟ್ಸ್ ಇದೆಯಾ? ಗುಡ್ ಈವ್ನಿಂಗ್ ಮ್ಯಾಮ್. ಎನಿ ಹೋಮ್ ರೆಮಿಡೀಸ್ ಅಂಡರ್ ದ ಕೆಳಗಡೆ ಕೆಳಗಡೆ ಕಪ್ಪಾಗೋಗುತ್ತಲ್ಲ ಒಂದೊಂದ್ಸಲ? ಹಲೋ, ಕಣ್ ಕೆಳಗಡೆ ಕಪ್ಪಾಗೋದಕ್ಕೆ ರೆಮಿಡಿ ಕೇಳ್ತಿದ್ದ. ಎನಿ ರೆಮಿಡಿ? ಓಕೆ ಮೇಡಮ್, ಅದು ಏಜ್ ಎಷ್ಟಿರುತ್ತೆ ಮೇಡಮ್? ಅಲ್ಲ, ಎನಿ ಮೀನ್ಸ್ ಸಮ್ಟೈಮ್ಸ್ ಯಂಗ್ಸ್ಟರ್ಸ್ಗೂ ಬಂದ್ಬಿಡುತ್ತಲ್ಲ, 25, 26. ಬಿಕಾಸ್ ನಾನು ಏನಕ್ಕೆ ಏಜ್ ಕೇಳ್ತಾ ಇದೀನಿ ಅಂದ್ರೆ ಒಂದೇ ರೀಸನ್ ಮೇಡಮ್. ಸೊ ಒಂದು ಏಜ್ ವೈಸ್ ನಮ್ಗೆ ಮೆಲನಿಂದ ನೋಡ್ಲಿಕ್ಕೆ ಇರುತ್ತೆ, ಇನ್ನೊಂದು ಸ್ಟ್ರೆಸ್ ಇದ್ದಾಗ, ಬಿಕಾಸ್ ಆಫ್ ಸ್ಟ್ರೆಸ್ ಇತ್ತು ಅಂತಂದ್ರೆ, ಬಿಕಾಸ್ ನಮ್ಗೆ ಇಟ್ಸ್ ಟು ಡಿಫಿಕಲ್ಟ್ ಟು ಕ್ಯೂರ್. ಅವ್ರು ಹೇಳ್ಬೋದು ನಿಮ್ಗೆ ಏನೇನೋ ಸುಮ್ನೆ ಹೇಳಿ ಅದನ್ ಮಾಡಿ ಇದನ್ ಮಾಡಿ ಮತ್ತೆ ಟ್ರೈ ಮಾಡಿ ನನ್ಗೆ ಆಗಿಲ್ಲ, ಅದಾಗಬಾರ್ದು. ಬಟ್ ಯೂಶಲಿ ಏನ್ ಮಾಡ್ತಾರೆ, ಇವನ್ ಹಾಲು ಯೂಸ್ ಮಾಡ್ಬೋದು, ಸ್ಟಾರ್ಚ್ ಇರುತ್ತೆ. ಸೊ ಅದನ್ನ ನೀವು ಬೇಕಾದ್ರೆ ಕಟ್ ಮಾಡಿ, ಅಥವಾ ಸೌತೆಕಾಯಿ ಯೂಸ್ ಮಾಡ್ಬೋದು, ಸೌತೆಕಾಯಿ ಇಟ್ಸ್ ಗುಡ್. ಅಂಡ್ ದೆನ್ ಅದು ಏನಂತಂದ್ರೆ ಲೈಕ್ ಸ್ಟ್ರೆಸ್ ಮೇನ್, ನೀವು ಮೆಂಟಲಿ ಸ್ಟ್ರೈನ್ ತಗೊಳ್ದೇನೆ ನೀವ್ ಎಷ್ಟು ರಿಲ್ಯಾಕ್ಸ್ ಆಗ್ತೀರಾ ಅಷ್ಟು ಕಪ್ಪು ಕಣ್ಣಲ್ಲಿರೋ ಕಪ್ಪು ಕಡಿಮೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್. ಸೊ ಮತ್ತೇನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಸೊ ಯು ಕ್ಯಾನ್ ಸ್ಟಾಪ್ ಶೇರಿಂಗ್ ಸ್ಕ್ರೀನ್. ನಾನು ಹೋಸ್ಟ್ ನ ಇದು ತೆಗಿತೀನಿ. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಡಾಕ್ಟರ್ ಪದ್ಮಾ ಅವರೇ. ಆಕ್ಚುಲಿ ಈವನ್ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿದ್ದೀರಾ ಎಲ್ಲಾರು. ಹೇಮಾ ಅವ್ರ ನಿಮ್ಗೆ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಿದ್ದಾರೆ, ವೆರಿ ನೈಸ್ ಸೆಷನ್ ಅಂತ. ಓಕೆ, ಸೊ ಆಕ್ಚುಲಿ ಇವತ್ತು ಟೋಟಲಿ ನಮ್ದು ಸನಾತನ ಜ್ಞಾನ ದೀವಿಗೆ ಈ ಪ್ರೋಗ್ರಾಮ್ ಏನಿದೆ ಇವತ್ತು ಮುಗಿಯುತ್ತೆ ಇದು. ಸೊ ಟುಡೇ ಇಸ್ ದ ಕ್ಲೋಸಿಂಗ್ ಡೇ. ಸೊ ನೀವೆಲ್ಲ ತುಂಬಾ ಒಳ್ಳೆ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ರಿ. ಸೊ ನೀವು ಬೇಕಂದ್ರೆ ವಿಡಿಯೋ ಆನ್ ಮಾಡ್ಕೋಬಹುದು ಅಟ್ಲೀಸ್ಟ್ ಇವತ್ತಿನ ದಿನ. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಗುಡ್ ಟು ಸಿ ಯು ಆಲ್ ಟುಗೆದರ್. ಓಕೆ, ಸೊ ಎಸ್ thank you so much. Okay, so totally I thank Dr. Padma. ನಾನು ಡಾಕ್ಟರ್ ಪದ್ಮಾ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರ ಪರವಾಗಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಸೊ ನೀವು ಎಲ್ಲ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ನೀವೇನಾದ್ರೂ ಹೇಳ್ಬೇಕು ಅಂತೀರಾ? ಏನಾದ್ರೂ ಒಪಿನಿಯನ್ ನಿಮ್ದು ಈ ಟೋಟಲ್ ಬಗ್ಗೆ? ಹಲೋ ಹೇಳಿ ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಆಡಿಯೋ ಆಫ್ ಆಗಿದೆ. ಹಲೋ, ಹೇಳಿ. ನಮಸ್ತೆ ತಾಯಿ. ನಮಸ್ತೆ. ಉತ್ತಮವಾದ ಕಾರ್ಯಕ್ರಮ. ತಿಳುವಳಿಕೆ ಎಷ್ಟೇ ಇದ್ರು ಇನ್ನೂ ತಿಳಿಬೇಕು ಅನ್ನೋದು ಬೆಳೆಸ್ಕೋಬೇಕಾಗಿದೆ ನಾವುಗಳು. ಓಕೆ,
ಮತ್ತೆ ಪ್ರತಿಯೊಂದುವೆ ನಾವು ಗೊತ್ತಿಲ್ಲದೆ ಇರೋದನ್ನ ನಮಗೆ ಗೊತ್ತು ಮಾಡಿಸಿದೀರಾ ನೀವು. ಓಕೆ ಓಕೆ, ಥ್ಯಾಂಕ್ ಯು. ಅದು ಭಗವಂತನ ರೂಪದಲ್ಲಿ ನೀವು ಬಂದಿದ್ದೀರಾ ಅಂತ ಅವತ್ತು ಹೇಳಿದೀನಿ, ಇವತ್ತು ಅದೇ ಮಾತನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಒಂದು ವಜ್ರದ ತುಂಡುಗಳಿದ್ದಂಗೆ ತಾಯಿ. ಅದು ಏನು ಅಂದ್ರೆ ನಮ್ಮಂತ ಭಕ್ತ ವೃಂದ ಆಗ್ಬಿಡ್ತೀವಿ ನಾವುಗಳು. ವೈದ್ಯ ಲೋಕ ಏನು ಅಂದ್ರೆ ಭಗವಂತನ ರೂಪ ಅಂತ ನಮ್ಮ ಭಾವನೆ. ಇದ್ರಲ್ಲಿ ನೀವು ಒಂದ್ ಸೇವೆ ಕೊಟ್ಟಿದ್ದೀರಾ ತಾಯಿ. ನಿಮ್ಮ 18 ದಿವಸಗಳು ನಾನ್ ನಿಜವಾಗ್ಲೂ ಹೋಗಿದ್ದೆ ಗೊತ್ತಾಗಿಲ್ಲ, ಆ ಟೈಪು ಆಗಿದೆ. ನಾನು ಎಲ್ಲರ ಪರವಾಗಿ ನಾನ್ ಪರ್ಸನಲ್ ಆಗಿ ನಿಮ್ಗೆ ಧನ್ಯವಾದ ಹೇಳ್ತೇನೆ. ನಿರಂತರವಾಗಿ ಇದೊಂದು ನಡೀಲಿ. ನಮ್ಮ ಸಹಕಾರ ಪ್ರೀತಿ ಯಾವಾಗ್ಲೂ ನಿಮ್ಮ ಸಂಸ್ಥೆ ಮೇಲೆ, ನಿಮ್ಮ ಸನಾತನ ಇದ್ರ ಮೇಲೆ ನಮ್ದು ಇರುತ್ತೆ ತಾಯಿ. ಓಕೆ ಸರ್, ನಮಸ್ಕಾರ. ಧನ್ಯವಾದ. ಎಲ್ಲಾ ಡಾಕ್ಟರ್ಗಳಿಗೂ ಧನ್ಯವಾದ ಹೇಳ್ಬಿಡಿ ತಾಯಿ. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಾದ್ರೂ ನಿಮ್ಮ ಒಪಿನಿಯನ್ ಶೇರ್ ಮಾಡ್ತೀರಾ? ಹೇಳಿ ಹೇಮಾ ಅವರೇ, ನಿಮ್ಗೆ ಹೇಗೆ ಅನಿಸ್ತು? ವೆರಿ ನೈಸ್ ಸೆಷನ್ ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಆಯುರ್ವೇದಿಕ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಕೇಳ್ಪಟ್ಟಿದ್ದೆ, ನಾನು ಏನು ಮೆಡಿಸಿನ್ ಟ್ರೀಟ್ಮೆಂಟ್ ಅಂತದೆಲ್ಲ ಏನದಕ್ಕೂ ಹೋಗಿರ್ಲಿಲ್ಲ. ಇದು ಅಟೆಂಡ್ ಮಾಡ್ಮೇಲೆ ತುಂಬಾನೇ ಯೂಸಸ್ ಇದೆ, ತುಂಬಾ ಕಲ್ತ್ಕೊಳ್ಳೋದಿದೆ, ಫಾಲೋ ಮಾಡ್ಬೇಕು ಅನ್ಸ್ತಿದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ ಡಾಕ್ಟರ್ಸ್, ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರತಿಯೊಬ್ರು. ತುಂಬಾ ಖುಷಿ ಆಯ್ತು ನೋಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ನಿಮ್ಮ ಒಪಿನಿಯನ್ ಹೇಳಿ. ಚಂದನ ಹಬ್ಬು ಅಂತ ಇದೆ ಅಲ್ಲ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಎಲ್ಲಾ ಡಾಕ್ಟರ್ಸಿಗೂ ನಾವೊಂದು ಧನ್ಯವಾದ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಮತ್ತೆ ಮಾದೇಶ್ವರ್ ಅವರು ಮೇನ್ ಇದು, ಡಾಕ್ಟರ್ ಅಶ್ವಿನಿ ನನಗ್ ಮೇನ್ ಇದ್ ಮಾಡಿದ್ದು, ಅವಳಿಗೆ ಮತ್ತೊಂದು. ಮತ್ತೆ ಏನಾಗುತ್ತೆ, ಆಯುರ್ವೇದಿಕ್ ಬಗ್ಗೆ ಎಲ್ಲೂ ಈಗ ಇದು ಇಲ್ಲ, ಎಲ್ಲ ಅಲೋಪತಿ ಫಾಸ್ಟ್ ಟ್ರೀಟ್ಮೆಂಟ್ ಈಗ. ಮೇನ್ ಪೇಷನ್ಸ್ ಇಲ್ಲ ನಮ್ಮಲ್ಲಿ ಈಗ. ಹೌದು ಹೌದು. ಆಯುರ್ವೇದಿಕ್ ಇಂದ ನಮ್ಗೆ ಎಷ್ಟೊಂದು ಅನುಕೂಲ ಇದೆ. ಎಷ್ಟು ನಾವು ಸಂಸ್ಕಾರದಲ್ಲೂ ನಾವು ಆಯುರ್ವೇದಿಕ್ ಅನ್ನು ಅಳವಡಿಸ್ಕೊಳ್ಳೋದ್ರಿಂದ ಔಷಧಿಯಿಂದ ಹೇಗ್ ಹೊರಗ್ ಮುಕ್ತ ಆಗ್ಬೋದು ಅನ್ನೋದನ್ನ ಪಾತ್ರೆಗಳ ಮೂಲಕ, ಅಡಿಗೆಗಳ ಮೂಲಕ ಹೇಳ್ಕೊಟ್ರಿ. ಅಡಿಗೆ ಮನೆ ನಮ್ದು ಏನಾಗಿದೆ ಈಗ, ಔಷಧಿಗಳ ರೂಪ ಆಗ್ಬಿಟ್ಟಿದೆ ಈಗ. ಹೌದು ಹೌದು ಹೌದು. ಅಡಿಗೆ ಮನೆನೇ ಒಂದು ಔಷಧಿ ಆಗ್ಬಿಟ್ಟಿದೆ. ಅಡಿಗೆ ಮನೆಯಿಂದನೇ ನಾವು ಯಾವ ಔಷಧಿಯನ್ನ ಪಡ್ಕೊಳ್ಬೇಕು ಅನ್ನೋದು ನಮ್ಗೆ ಯಾವ್ದು ಈಗ ಅರ್ಥನೇ ಇಲ್ಲ. ಎಲ್ಲ ರೆಡಿಮೇಡ್ ಫುಡ್ಸ್. ಅದರಿಂದನೂ ನಿಮ್ಮಿಂದ ನಾವು ತುಂಬಾ ಕಲ್ಕೊಂಡ್ವಿ. ಬಟ್ ಈಗ ಮೇನ್ ಆಯುರ್ವೇದಿಕ್ ಈಗ ನಮ್ದು ಡೆವಲಪ್ಮೆಂಟ್ ಈಗ ಇಂಪಾರ್ಟೆಂಟ್ ಇದೆ. ನಿಮ್ದು ಎಲ್ಲಾ ಡಾಕ್ಟರ್ಸ್ ಇಂದನೂ ಇನ್ನೂ ಹೆಚ್ಚಾಗ್ಲಿ, ನಮ್ಗೆಲ್ಲ ಇನ್ನೂ ಹೆಚ್ಚು ತಿಳುವಳಿಕೆ ಕೊಡ್ಲಿ. ಎಲ್ಲಾ ಡಾಕ್ಟರ್ಸಿಗೂ ಥ್ಯಾಂಕ್ಸ್. ನೀವ್ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಮುಂದೆ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಧನ್ವಂತರಿ. ಓಕೆ, ಥ್ಯಾಂಕ್ ಯು. ಆದಿವೈದ್ಯಂ ಅಂತ ಇದೆ ಅಲ್ಲ, ಸೊ ಯುವರ್ ಡಾಕ್ಟರ್ ಮೇಡಮ್? ಹಲೋ, ಹೇಳಿ. ಡೈಲಿ ಮಾಡಕ್ಕಾಗಲ್ಲ, ಸ್ವಲ್ಪ ಟೈಮಿಂಗ್ ಇಂದಾನೆ, ಅಂದ್ರೆ 6:30 ಇಂದ 7:30 ಸ್ವಲ್ಪ ಕಷ್ಟ ಆಯ್ತು. ಎವ್ರಿ ಡೇ ಆಗ್ಲಿಲ್ಲ. ಓಕೆ, ಸೊ ಯಾವ್ದು ಪ್ರಿಫರಬಲ್ ಟೈಮ್ ಅಂತೀರಾ ನೀವು? ಅದೇ ಎವ್ರಿ ಡೇ ಆಗದೆ ಇದ್ರೆ ಸಾಟರ್ಡೆ ಸಂಡೇ ಓಕೆ, ಎವ್ರಿ ಡೇ ಇಲ್ಲ. ಸಾಟರ್ಡೆ ಓಕೆ, ಎವ್ರಿ ಡೇ ಇಲ್ಲದೆ ಇದ್ರೆ, ಎವ್ರಿ ಡೇ ಇದ್ರೆ ಸ್ವಲ್ಪ 8 o'clock 8:30 ಆ ಟೈಮಿಂಗ್ ಓಕೆ. ಓಕೆ, 8 to 9 ಬೆಟರ್ ಅಂತೀರಾ? ಐ ಥಿಂಕ್. ನಂಗೆ ಎಷ್ಟೊಂದ್ ದಿನ ಅಟೆಂಡ್ ಮಾಡಕ್ ಆಗಿಲ್ಲ, ಅಂದ್ರೆ ಕಂಟಿನ್ಯೂಟಿ ಇರ್ಲಿಲ್ಲ, ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಲಿಲ್ಲ. ಸೊ ಇಲ್ಲ, ನೆಕ್ಸ್ಟ್ ಟೈಮ್ ನಾವೇನಾದ್ರೂ ಮಾಡಿದ್ರೆ ಲೈಕ್ ಲಿಂಕ್ ಪ್ರೊವೈಡ್ ಮಾಡುವಂತ ಒಂದು ಫೆಸಿಲಿಟಿ ನಾವು ಇಟ್ಕೋಬೇಕು ಅನ್ಕೊಂಡಿದ್ವಿ. ಸೊ ನಿಮ್ಗೆ ಯಾವತ್ತಾಗ್ಲಿಲ್ಲ ಅಂದ್ರೂ ಲಿಂಕ್ ಅಲ್ಲಿ ಇರುತ್ತಲ್ಲ, ಸೊ ಯು ಕ್ಯಾನ್ ಸಿ ಅಂತ. ಸೊ ಆತರ ಮಾಡ್ಬೋದು. ಓಕೆ, ಸೊ ಯು ಆರ್ ಟೆಲಿಂಗ್ 8 to 9 is better ಅಂತಿದ್ದೀರಾ? ಫಾರ್ ಮೀ, ಬಟ್ ಪರ್ಸನಲಿ ಫಾರ್ ಮೀ ಅದೊಂದು ಮೇನ್ ಅಷ್ಟೇ. ಬಟ್ the subjects were very nice. ಎಲ್ಲ ಟಾಪಿಕ್ಸ್ ಇಟ್ ವಾಸ್, ಐ ಥಿಂಕ್ ಎಲ್ಲ ಕಾಮನ್, ಎಲ್ಲರಿಗೂ ಯೂಸ್ಫುಲ್ ಆಗುವಂತ, ಡಾಕ್ಟರ್ಸ್ ಆಗಲಿ ಅಥವಾ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಟಾಪಿಕ್ಸ್ ಎಲ್ಲ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇತ್ತು. ವೆರಿ ಇಂಟ್ರೆಸ್ಟಿಂಗ್, ಬಟ್ ವೆರಿ ನೈಸ್. ಅಂದ್ರೆ ಒಂದು 18 days ಇತ್ತಲ್ಲ, ಸೊ ತುಂಬಾ ಯೂಸ್ಫುಲ್ ಆಗಿದೆ. ತುಂಬಾ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದು, ಅದೆಲ್ಲ ಚೆನ್ನಾಗಿದೆ. ಅಂಡ್ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಸ್ವಲ್ಪ ಕಷ್ಟ ಆಗ್ತಿತ್ತು.
ಫುಲ್ 6:30 to 7:30 ಗಿಂತ ಜಾಸ್ತಿ ಆಗ್ತದೆ. 7:30 ಗಿಂತ ಜಾಸ್ತಿ ಸ್ವಲ್ಪ ಅದೇ ಅಂದ್ರೆ ಕ್ವಶನ್ ಆನ್ಸರ್ ಸೆಷನ್ಸ್ ಚೆನ್ನಾಗಿರುತ್ತೆ, ಬಟ್ ಆದ್ರೆ ಸ್ವಲ್ಪ ಟೈಮಿಂಗ್ ಸಿಗಲ್ಲ. ಟೈಮ್ ಈವ್ನಿಂಗ್ ಟೈಮ್ ಅಲ್ಲಿ. ಓಕೆ ಓಕೆ ಫೈನ್, ನೋಡೋಣ ನೆಕ್ಸ್ಟ್ ಟೈಮ್ ನಾವು ಮಾಡುವಾಗ ಆ ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ವಿ ವಿಲ್ ಟ್ರೈ ಇಟ್. ಓಕೆ ಎಸ್, ಥ್ಯಾಂಕ್ ಯು ಸೋ ಮಚ್. ಬಟ್ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸೊ ಮತ್ತೆ ಯಾರಾದ್ರು? ಓಕೆ ವಾಣಿ ಮೇಡಮ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇಲ್ಲ, ಈ ಸಲ ಆಕ್ಚುಲಿ ರೆಕಾರ್ಡಿಂಗ್ ಪ್ರೊವೈಡ್ ಮಾಡೋದು ಇಟ್ಕೊಂಡಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನಾವು ಇವೆಂಟ್ ಕಂಡಕ್ಟ್ ಮಾಡಿದಾಗ ಸೊ ರೆಕಾರ್ಡಿಂಗ್ ನ ನಿಮ್ ಪರ್ಸನಲ್ ಮೇಲ್ ಐಡಿಸ್ಗೆ ಕಳ್ಸುವಂತ ಒಂದು ಫೆಸಿಲಿಟಿನ ನಾವು ಮಾಡ್ಕೋತೀವಿ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ದಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ, ಅಥವಾ ನೆಕ್ಸ್ಟ್ ಮತ್ತೆ ಯಾವುದೇ ಇವೆಂಟ್ ಮಾಡಿದಾಗ. ಓಕೆ ಎಸ್, ಓಕೆ. ಸೊ ಈ 18-19 ಡೇಸ್ ತುಂಬಾ ಚೆನ್ನಾಗಿತ್ತು ಅನ್ಕೋತೀನಿ. ನಾನು ಮಹದೇಶ್ವರ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲಾ ಟೀಮ್ ಪಾರ್ಟಿಸಿಪೆಂಟ್ಸ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ಪೆಷಲಿ ದ ಸಕ್ಸೆಸ್ ಟೀಮ್, ಡಾಕ್ಟರ್ ಪದ್ಮಾ, ಡಾಕ್ಟರ್ ತೇಜಸ್ವಿನಿ, ಎಲ್ಲರೂ ಲೈಕ್ ಯಾರ್ಯಾರು ಡಾಕ್ಟರ್ಸ್ ಇದ್ರು ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಸೊ ಅವರಿಗೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಾಳೆ ಫ್ರೀ ಸೆಷನ್ ಇರುತ್ತೆ, ಪ್ರಾಕ್ಟಿಕಲ್ ಸೆಷನ್ ಫಾರ್ ಲೋ ಬ್ಯಾಕ್ ಏಕ್ ಯೋಗ 5 o'clock ಇದೆ. ನಾಳೆ ರಜೆ ಇದೆ, ಸೊ 5 to 6 ಇದೆ. ಓಕೆ, ನೀವು ನಾನು ಲಿಂಕ್ ನ ಎಲ್ಲ ಶೇರ್ ಮಾಡ್ತೀನಿ, ನೀವು ಬೇರೆಯವರಿಗೂ ಫಾರ್ವರ್ಡ್ ಮಾಡ್ಬೋದು, ನೀವು ಅಟೆಂಡ್ ಮಾಡಿ. ಓಕೆ, ಸೊ ಮತ್ತೆ ನಾವು ನೆಕ್ಸ್ಟ್ ಏನಾದ್ರು ಇವೆಂಟ್ ಮಾಡಿದಾಗ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಪದ್ಮಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು Ananda. I am ending the session.